ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾ ಸುರಸಿದ್ಧವಂದ್ಯಂ. ವ್ಯಾಸಾಯ ಪ್ರತಿಮೇತಿಹಾಸರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯ ಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯ ಮುನರಮ್ಯತೋಯ ಸದೃಶಾಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವ ಗುರುಹೃದ್ವಾಸಾಯ ತುಭ್ಯಂ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾ ಶೇಷಕಲ್ಯಾಣ ಕಲನಾಕಲ್ಪಪಾದಪೋ. ಶ್ರೀ ಗುರುಭ್ಯೋ ನಮಃ. ಪಕ್ಷಿಶ್ರೇಷ್ಠನಾದ ಗರುಡ ತಾಯಿಯ ದಾಸ್ಯವನ್ನು ಬಿಡಿಸಲಿಕ್ಕೋಸ್ಕರವಾಗಿ ಪರಮಶ್ರೇಷ್ಠವಾದ ಪ್ರಯತ್ನವನ್ನು ಮಾಡುವುದಕ್ಕೋಸ್ಕರವಾಗಿ ತಾಯಿಯ ಆಶೀರ್ವಾದದ ಬಲದಿಂದ ದ್ವೀಪಾಂತರದಲ್ಲಿರುವ ಅನೇಕ ನಿಷಾದರನ್ನ ತಾನು ಭಕ್ಷಣೆಯನ್ನು ಮಾಡಿ ತಾನು ಮುಂದೆ ತಾಯಿಯ ದಾಸ್ಯದ ವಿಮುಕ್ತಿಗೋಸ್ಕರವಾಗಿ ಅಮೃತವನ್ನು ತರಲಿಕ್ಕೋಸ್ಕರವಾಗಿ ಹೊರಟಾಗ ದಾರಿಯಲ್ಲಿ ಕಶ್ಯಪರನ್ನು ಕಂಡಿದ್ದಾನೆ. ಕಶ್ಯಪರನ್ನು ನೋಡಿದ ಕೂಡಲೇ ಗರುಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಚಮೇ ತೃಪ್ತಿರಭವತ್ ಭಕ್ಷಯಿತ್ವಾ ಸಹಸ್ರಶಃ. ಸಾವಿರಾರು ಜನ ನಿಷಾದರನ್ನು ತಿಂದರೂ ಕೂಡ ನನ್ನ ಹಸಿವೆ ಹಿಂಗಿಲ್ಲ. ಹಾಗಾಗಿ ನನಗೆ ಮತ್ತಷ್ಟು ತೃಪ್ತಿ ಉಂಟಾಗಿಲ್ಲ. ಹೊಟ್ಟೆ ತುಂಬುವಷ್ಟು ಭಕ್ಷ್ಯ ಸಿಗುವಂತಹ ಮಾರ್ಗವನ್ನು ನೀನು ಸೂಚನೆ ಮಾಡಬೇಕು ಅಂತ ಗರುಡ ತನ್ನ ತಂದೆಯಾದ ಕಶ್ಯಪರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ. ಆಗ ಯದ್ಭುಕ್ತ್ವಾ ಅಮೃತಮಾಹರ್ತುಂ ಸಮರ್ಥಸ್ಯಾಮಹಂ ಪ್ರಭೋ ಕ್ಷುದ್ಪಿಪಾಸಾ ವಿಘಾತಾರ್ಥಂ ಭಕ್ಷ್ಯಮಾಖ್ಯಾತು ಮೇ ಭವಾನ್. ಅದ್ಭುತವಾಗಿರ್ತಕ್ಕಂಥ ಆಹಾರವನ್ನು ನನಗೋಸ್ಕರವಾಗಿ ನೀನು ಹೇಳಬೇಕು ಅಂತ ಕಶ್ಯಪರನ್ನು ಕೇಳಿದಾಗ ಕಶ್ಯಪರಂತಾರೆ, ಇದಂ ಸರೋ ಮಹಾಪುಣ್ಯಂ ದೇವಲೋಕೇಪಿ ವಿಶ್ರುತಂ. ನೀನು ನಿನ್ನ ಇಬ್ಬರ ಭೇಟಿ ಯಾವ ಜಾಗದಲ್ಲಾಯಿತು, ಈ ಜಾಗದಲ್ಲೇ ಒಂದು ಅದ್ಭುತವಾಗಿರತಕ್ಕಂತಹ ಸರೋವರವನ್ನು ನೀನು ನೋಡ್ತಾ ಇದ್ದೀಯಾ. ದೇವತೆಗಳು ಸಹಿತ ಇದರ ಕೀರ್ತಿಯನ್ನು ನೋಡಿ ಆಶ್ಚರ್ಯಪಡ್ತಾ ಇದ್ದಾರೆ. ಪರಮಾದ್ಭುತವಾಗಿರತಕ್ಕಂತಹ ಸರೋವರ ಇದು. ಇಲ್ಲಿ ಕೂರ್ಮನ ಅಣ್ಣ ಆನೆ ಮತ್ತು ಕೂರ್ಮನ ಇಬ್ಬರ ಜಾಗ ಇದು. ಅಣ್ಣ ಆನೆ ತಮ್ಮ ಕೂರ್ಮರಾಗಿ ಇಬ್ಬರು ಇಲ್ಲಿದ್ದಾರೆ. ಅವರಿಬ್ಬರಿಗೂ ಸಹಿತ ಜನ್ಮಾಂತರದಲ್ಲಿ ವೈರವಾಗಿದೆ. ಆ ವೈರದಿಂದ ಆ ಆಮೆ ಮತ್ತು ಆನೆ ಇವತ್ತಿಗೂ ಕೂಡ ಜಗಳವನ್ನು ಆಡ್ತಾ ಇವೆ. ಆ ಇಬ್ಬರ ವೈರ, ಅಣ್ಣ ತಮ್ಮಂದಿರ ವೈರ ಜನ್ಮಾಂತರದಿಂದ ಬಂದಿದೆ. ಅವೆರಡರ ಭಕ್ಷಣವನ್ನು ಮಾಡಿದರೆ ನೀ ತಿಂದರೆ ನಿನ್ನ ಹಸಿವೆ ಹಿಂಗತ್ತೆ, ನಿನಗೆ ತೃಪ್ತಿಯಾಗತ್ತೆ ಎಂಬುದಾಗಿ ಕಶ್ಯಪರು ಹೇಳಿದ್ದಾರೆ. ತಂದೆಯನ್ನು ಕೇಳ್ತಾನೆ. ಇಷ್ಟು ಹಸಿವೆಯಲ್ಲೂ ಕೂಡ ಗರುಡ ಕೇಳ್ತಾನೆ ಕಶ್ಯಪರನ್ನ, ಇವರಿಬ್ಬರಿಗೂ ಅಣ್ಣ ತಮ್ಮಂದರಿಗೆ ಯಾಕೆ ಜಗಳ, ಏನಾಗಿದೆ ಕಾರಣ ಹೇಳ್ರಿ ಅಂತ ಕೇಳ್ತಾನೆ. ಆಗ ತಂದೆ ಹೇಳ್ತಾರೆ, ಶೃಣುತ್ವಂ ವತ್ಸ ಭದ್ರಂತೆ ಕಥಾಂ ವೈರಾಗ್ಯವರ್ಧಿನೀಂ. ಅದ್ಭುತವಾದ ವೈರಾಗ್ಯ ಸಂಪಾದಕವಾಗಿರ್ತಕ್ಕಂತಹ ಕಥೆ ಇದು. ಅದನ್ನು ನಾನು ನಿನಗೋಸ್ಕರವಾಗಿ ಹೇಳ್ತಾ ಇದ್ದೀನಿ, ಕೇಳು. ಇವರಿಬ್ಬರು ಹಿಂದಿನ ಜನ್ಮದಲ್ಲಿ ದೊಡ್ಡ ತಪಸ್ವಿಗಳು, ವಿಭಾವಸು ಮತ್ತು ಸುಪ್ರತೀಕ ಎಂಬುದಾಗಿ. ಆಸೀದ್ವಿಭಾವಸುರ್ನಾಮ ಮಹರ್ಷಿ ಕೋಪನೋ ಭೃಶಂ. ವಿಭಾವಸು ಎಂಬತಕ್ಕಂಥವನು ಬಹಳ ಕೋಪಿಷ್ಠ. ಅವನ ತಮ್ಮನಾಗಿರ್ತಕ್ಕಂಥವನು ಸುಪ್ರತೀಕ ಎಂಬತಕ್ಕಂಥವನು ಮಹಾ ತಪಸ್ವಿಯಾಗಿದ್ದಾನೆ. ಕೋಪಿಷ್ಠನಾದ ಅಣ್ಣನ ಜೊತೆಗೆ ಇರಲಿಕ್ಕೆ ಸುಪ್ರತೀಕನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಅವನೇನು ಮಾಡ್ತಾ ಇದ್ದಾನೆ,
ಅಣ್ಣನ ಜೊತೆಗೆ ಇರಲಿಕ್ಕೆ ಇಷ್ಟಪಡದಂತೆ ತಮ್ಮ ಕೇಳ್ತಾನೆ, ಆಸ್ತಿಯ ವಿಭಾಗವನ್ನ ಮಾಡಿಬಿಡೋಣ, ಇಬ್ಬರು ಬೇರೆ ಬೇರೆ ಇರೋಣ ಅಂತ ವಿಭಾವಸು ಸುಪ್ರತೀಕರನ್ನ ಇಬ್ಬರು ಸಹಿತ ಈ ರೀತಿಯಾಗಿ ಮಾತಾಡಿದ್ದಾರೆ. ಆಗ ಸುಪ್ರತೀಕರನ್ನ ಕರೆದು ವಿಭಾವಸು ಹೇಳ್ತಾ ಇದ್ದಾನೆ, ನೋಡವೋ ನಿನಗೆ ಹೇಳ್ತಾ ಇದ್ದೀನಿ, ಸನೇಚ್ಛತಿ ಧನಂ ಭ್ರಾತ್ರ ಸಹೈಕಸ್ತಂ ಮಹಾಮುನಿ ವಿಭಾಗಂ ಕೀರ್ತಯತ್ಯೇವ ಸುಪ್ರತೀಕೋ ಹಿ ನಿತ್ಯಶಃ. ಪದೇ ಪದೇ ನೀನು ಆಸ್ತಿ ವಿಭಾಗ ಆಗಬೇಕು, ಆಸ್ತಿ ವಿಭಾಗ ಆಗಬೇಕು ಅಂತ ಕೇಳ್ತಾ ಇದ್ದೀಯಾ. ಮೂರ್ಖರು ಆಸ್ತಿ ವಿಭಾಗವನ್ನು ಮಾಡಿಕೊಳ್ತಾರೆ, ಬುದ್ಧಿವಂತರಾದವರು ಆಸ್ತಿ ವಿಭಾಗವನ್ನು ಮಾಡೋದಿಲ್ಲ. ಯಾಕೆಂದ್ರೆ ಅವನು ಹೇಳ್ತಾನೆ, ಅಥಾಬ್ರವೀಚ್ಛತಂ ಭ್ರಾತ ಸುಪ್ರತೀಕಂ ವಿಭಾವಸು ವಿಭಾಗೇ ಬಹವೋ ದೋಷಾಃ ಭವಿಷ್ಯಂತಿ ಮಹಾತಪಃ. ಅಜ್ಞಾನಕ್ಕೊಳಗಾಗಿ ವಿಭಾಗ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಆಸ್ತಿ ವಿಭಾಗದಲ್ಲಿ ಮಹತ್ತರವಾದ ದೋಷಗಳಿವೆ. ಆದ್ದರಿಂದ ತಥೋ ವಿಭಕ್ತಾಸ್ತನ್ಯೋನ್ಯಂ ನಾದ್ರಿಯಂತೇರ್ಥಮೋಹಿತಾ. ಹಿಂದೆ ಇಬ್ಬರು ಒಟ್ಟಿಗೆ ಇದ್ದಾಗ ಯಾವ ರೀತಿಯಲ್ಲಿ ಅಣ್ಣ ತಮ್ಮಂದರಲ್ಲಿ ಪ್ರೀತಿ ವಿಶ್ವಾಸಗಳಿರುತ್ತೆ, ಆಸ್ತಿ ವಿಭಾಗ ಆದಮೇಲೆ ಆ ರೀತಿಯಾಗಿರಲ್ಲ. ಆದ್ದರಿಂದ ವಿಭಾಗದ ನಂತರ ಅಣ್ಣನ ಮೇಲಾಗಲಿ ತಮ್ಮನ ಮೇಲಾಗಲಿ ಇಬ್ಬರಿಗೂ ಸಹಿತ ಪರಸ್ಪರವಾಗಿ ಅಭಿಮಾನಗಳು, ಅಣ್ಣ ತಂದೆ ಎಂಬುದಾಗಿ, ತಮ್ಮ ತನ್ನ ಮಗ ಎಂಬುದಾಗಿ ತಿಳಿಯುವಂತಹ ಭಾವನೆ ಹೋಗಿಬಿಡುತ್ತೆ. ಆದ್ದರಿಂದ ಶ್ರೇಷ್ಠವಾದ ಶಾಸ್ತ್ರದ ನಿಬಂಧನೆ ಎಲ್ಲವೂ ಕೂಡ ಕನಿಷ್ಠಾನ್ ಪುತ್ರವತ್ ಪಶ್ಯೇತು ಜ್ಯೇಷ್ಠೋ ಭ್ರಾತ ಪಿತುಸ್ಸಮಃ ಅಂತ ತಂದೆಯನ್ನ ಅಣ್ಣನನ್ನ ತಂದೆಯಂತೆ ಕಾಣಬೇಕು ಎಂಬುದಾಗಿ ಶಾಸ್ತ್ರದ ನಿಯಮ. ಆ ರೀತಿಯಾಗಿ ಅಣ್ಣನನ್ನು ಗೌರವಿಸಬೇಕು. ಅಣ್ಣನಾದವನು ತನ್ನ ತಮ್ಮನನ್ನ ತನ್ನ ಶ್ರೇಷ್ಠನಾಗಿರ್ತಕ್ಕಂತಹ ಮಗನಂತೆ ನೋಡಬೇಕು ಅಂತ ಶಾಸ್ತ್ರ ನೇಮ ಇದೆ. ಇವೆರಡೂ ಹೋಗಿಬಿಡುತ್ತೆ. ನಾವಿಬ್ಬರು ಆಸ್ತಿ ವಿಭಾಗ ಮಾಡಿಕೊಂಡ್ರೆ ಪರಸ್ಪರವಾಗಿ ಜನ ಎಲ್ಲ ಮಧ್ಯದಲ್ಲಿ ಬರ್ತಾರೆ, ಸ್ವಾರ್ಥಪರರಾದವರೆಲ್ಲ ಬರ್ತಾರೆ. ವಿದಿತ್ವಾ ಭೇದೇಂತೇತಾನ್ ಅಮಿತ್ರ ರೂಪಿಣಃ. ನಮ್ಮಿಬ್ಬರ ಮಧ್ಯದಲ್ಲಿ ಜಗಳವನ್ನು ತಂದಿಡ್ಲಿಕ್ಕೆ ಜನ ಬರ್ತಾರೆ. ವಿದಿತ್ವಾ ಚಾಪರೇ ಭಿನ್ನಾನ್ ಅಂತರೇಶು ಪತಂತ್ಯತ ಭಿನ್ನಾನಾಂ ಅತುಲೋ ನಾಶಃ ಕ್ಷಿಪ್ರಮೇವ ಪ್ರವರ್ತತೆ. ನಮ್ಮಿಬ್ಬರಿಗೂ ಭೇದವನ್ನು ತಂದಿಟ್ಟು ನಮ್ಮಿಬ್ಬರು ನಾಶವಾಗೋದನ್ನ ಜನ ಅಪೇಕ್ಷೆ ಪಡ್ತಾರೆ. ತಸ್ಮಾತ್ ವಿಭಾಗಂ ಭ್ರಾತೃಣಾನ್ನ ಪ್ರಶಂಸಂತಿ ಸಾಧವ. ಆದ್ದರಿಂದ ಜ್ಞಾನಿಗಳಾದವರು ಶಾಸ್ತ್ರದ ಉಲ್ಲಂಘನೆ ಆಗತ್ತಾದ್ದರಿಂದ ಈ ವಿಭಾಗವನ್ನು ಯಾರು ಇಷ್ಟಪಡೋದಿಲ್ಲ. ಅದರಿಂದ ಆಲೋಚನೆಯನ್ನು ಬಿಡು, ಇಬ್ಬರು ಸುಖವಾಗಿ ಚೆನ್ನಾಗಿರೋಣ ಅಂತಂದ. ವಿಭಾವಸುವಿನ ಮಾತನ್ನ, ಅಣ್ಣನ ಮಾತನ್ನು ಸುಪ್ರತೀಕ ಒಪ್ಪಲಿಲ್ಲ. ನನಗೆ ಸಾಧ್ಯ ಇಲ್ಲ, ನಿನ್ನ ಜೊತೆಗಿರ್ಲಿಕ್ಕಾಗಲ್ಲ. ಆಸ್ತಿ ವಿಭಾಗ ಮಾಡಬಾರದು ಅಂತಿದ್ದರೆ ಶಾಸ್ತ್ರದಲ್ಲಿ ಆಸ್ತಿ ವಿಭಾಗ, ಅದರ ಬಗ್ಗೆ ಮಾತುಗಳನ್ನು, ಯಾರ್ಯಾರು ಎಷ್ಟೆಷ್ಟು ಆಸ್ತಿಯನ್ನು ಸ್ವೀಕಾರ ಮಾಡಬೇಕು, ಯಾರು ಎಷ್ಟು ಶಾಸ್ತ್ರದ ಆಸ್ತಿಯ ವಿಭಾಗಕ್ಕೆ ಅರ್ಹರು ಅಂತೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾ ಇದ್ರು. ಆಸ್ತಿ ವಿಭಾಗದ ಪ್ರಕರಣವೇ ಶಾಸ್ತ್ರದಲ್ಲಿ ಇರ್ತಿರ್ಲಿಲ್ಲ. ಅದಿದೆ ಅಂದರೆ ಆಸ್ತಿ ವಿಭಾಗ ಮಾಡಿಕೊಳ್ಬೇಕು ಅಂತಾಯಿತು. ಆದ್ದರಿಂದ ಆಸ್ತಿ ವಿಭಾಗ ಆಗಬೇಕು ಅಂತ ಹೇಳ್ದ. ತಮ್ಮನಾದ ಸುಪ್ರತೀಕನ ಮಾತನ್ನು ಕೇಳಿ ಮೊದಲೇ ಕೋಪಿಷ್ಟ. ಅಣ್ಣ ವಿಭಾವಸುಗೆ ಕೋಪ ಬಂದಿದೆ. ಏವಂ ನಿರ್ಬಧ್ಯಮಾನಸ್ತು ಶಶಾಪೈನಂ ವಿಭಾವಸು ಗುರುಶಾಸ್ತ್ರೇ ನಿಬದ್ಧಾನಾಂ ಅನ್ಯೋನ್ಯೇನಾಭಿಕಾಂಕ್ಷಂಕಿನಾಂ ನಿಯಂತು ನಿ ಶಕ್ಯಸ್ತ್ವಂ ಭೇದತೋ ಧನಮಿಚ್ಛಸಿ ಯಸ್ಮಾತ್ ತಸ್ಮಾತ್ ಸುಪ್ರತೀಕಃ ಹಸ್ತಿತ್ವಂ ಸಮವಾಪ್ಯಸಿ. ತಮ್ಮನ ಮಾತುಗಳನ್ನು ಕೇಳಿ ನಿನ್ನಂಥವನು ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಬಹಳ ಕೋಪವಾದ ಗಡುಸಿನ ಧ್ವನಿಯಿಂದ ವಿಭಾವಸು ಹೇಳ್ತಾ, ಯಾವಾಗಲೂ ಭೇದ ಭಾವನ್ನೇ ಬೆಳೆಸ್ತಾ ಹೋಗ್ತಾ ಇದ್ಯಾ, ಹಣದ ವಿಭಾಗವನ್ನ ಅಪೇಕ್ಷೆ ಮಾಡ್ತಾ ಇದ್ಯಾ, ಯೌವನದ ಮದಕ್ಕೆ ಒಳಗಾಗಿದ್ದೀಯಾ, ಸ್ವೇಚ್ಛೆಯಿಂದ ಇರಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾ ಇದ್ದೀಯಾ, ನಿನ್ನನ್ನು ನಿಗ್ರಹ ಮಾಡಲಿಕ್ಕೆ ನನಗಾಗೋದಿಲ್ಲ. ನಿನಗೆ ಬಹಳ ಯೌವನದ ಮದ ಇದೆ, ಆದ್ದರಿಂದ ನೀನು ಆನೆಯಾಗಿ ಹುಟ್ಟು ಅಂತ ವಿಭಾವಸು ತಮ್ಮನಾದವನಿಗೆ ಸುಪ್ರತೀಕನಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಅದನ್ನು ಕೇಳಿದ ಸುಪ್ರತೀಕ ಸುಮ್ಮನೆ ಇರ್ತಾನ? ಅವನು ತಪಸ್ವಿಯೇ. ಶಪ್ತಸ್ತ್ವೇವಂ ಸುಪ್ರತೀಕೋ ವಿಭಾವಸು ಮಥಾಬ್ರವೀತ್. ನೀನೇನು ಸಾಮಾನ್ಯ ಅಲ್ಲ ಅಣ್ಣ, ಎಲ್ಲ ನನಗೇ ಇರಬೇಕು, ಎಲ್ಲ ನನಗೇ ಇರಬೇಕು, ನನ್ನ ಹತ್ರವೇ ಇರಬೇಕು ಅಂತ ಎಲ್ಲ ಮುಚ್ಚಿಟ್ಕೊಳ್ತೀಯ.
ಆಮೆ ತನ್ನ ಕೈ ಕಾಲು ತಲೆಯನ್ನು ಹೇಗೆ ಒಳಗಿಟ್ಟುಕೊಳ್ಳುತ್ತೋ ಹಾಗೆ ಆಸ್ತಿಯೆಲ್ಲ ನನಗೇ ಇರಬೇಕು ಅಂತ ನೀ ಅಪೇಕ್ಷೆ ಪಡ್ತಾ ಇರೋದರಿಂದ ನೀನು ಆಮೆಯಾಗೆ ಹುಟ್ಟು ಅಂತೇಳಿ ತಮ್ಮ ಅಣ್ಣನಿಗೆ ಶಾಪ ಕೊಟ್ಟಿದ್ದಾನೆ. ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಪರಸ್ಪರವಾಗಿ ಏವಮನ್ಯೋನ್ಯ ಶಾಪಾತ್ತು ಸುಪ್ರತೀಕ ವಿಭಾವಸು ಗಜಗಚ್ಚಪತಾಂ ಪ್ರಾಪ್ತೌ ಅರ್ಥಾರ್ಥಂ ಮೂಢಚೇತಸೌ. ದುಡ್ಡಿಗೋಸ್ಕರವಾಗಿ ಮೂರ್ಖರಾದ ಅಣ್ಣ ತಮ್ಮಂದಿರಿಬ್ಬರೂ ಕೂಡ ಭಯಂಕರವಾಗಿ ಜಗಳ ಆಡಿದ್ದಾರೆ. ಭಯಂಕರವಾಗಿ ಜಗಳ ಆಡಿ ಪರಸ್ಪರವಾಗಿ ಶಾಪವನ್ನು ಕೊಟ್ಟುಕೊಂಡಿದ್ದಾರೆ. ಪರಸ್ಪರದ ಶಾಪದ ಬಲದಿಂದ ಇಬ್ಬರೂ ಇವತ್ತು ಪ್ರಾರಬ್ಧ ಕರ್ಮದಿಂದ ಒಂದೇ ಸರೋವರದಲ್ಲಿ ಬಂದು ಸೇರಿದ್ದಾರೆ. ಅದು ಹೇಗಿದೆ? ಇದೇ ಸರೋವರದಲ್ಲಿ ಅದೇ ಆಮೆ ಇದೆ, ಸರೋವರದ ಹೊರಗಡೆ ಆನೆ ಇದೆ. ನೋಡಲ್ಲಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಆನೆ ಬಂದು ಸರೋವರದ ಹತ್ರ ಕೂಗತ್ತಂತೆ, ರೋಷದೋಷಾನುಷಂಗೇಣ ತಿರ್ಯಗ್ಯೋನಿ ಗತಾವಪಿ. ಅವರು ಬೇರೆ ಜನ್ಮದಲ್ಲಿ ಬಂದರೂ ಕೂಡ ಪೂರ್ವ ಜನ್ಮದ ಸ್ಮರಣೆ ಇತ್ತಂತೆ. ಅಂದರೆ ಸ್ಮರಣೆ ಅಂದರೆ ದ್ವೇಷ ಮಾತ್ರ, ದ್ವೇಷ ಉಳಿದಿತ್ತು. ಈ ವಾಲಿ ಸುಗ್ರೀವರ ಕಥೆಯು ಹೀಗೆ ಬರುತ್ತೆ ಪದ್ಮಪುರಾಣದಲ್ಲಿ. ಯಾಕೆ ವಾಲಿ ಸುಗ್ರೀವರಿಗೆ ಜಗಳ? ಇಬ್ಬರು ಇಂದ್ರ ಮತ್ತು ಸೂರ್ಯ. ಈ ಇಂದ್ರ ಸೂರ್ಯರಿಗಿಬ್ಬರಿಗೂ ಜಗಳ ಪೂರ್ವದಲ್ಲೇ ಬಹಳ ದೊಡ್ಡ ಕಥೆ ಬರುತ್ತೆ. ಇಂದ್ರ ಸೂರ್ಯರಿಗೆ ಸ್ವರೂಪದಿಂದಲೇ ಜಗಳ ಇತ್ತು. ಆ ಜಗಳದ ಕಾರಣದಿಂದಲೇ ವಾಲಿ ಸುಗ್ರೀವರಾದರು, ಅರ್ಜುನ ಕರ್ಣರಾದರು. ಮುಂದೆ ಈ ಜಗಳಗಳೆಲ್ಲ ಮುಂದೆ ಏನಾಯಿತು ಎಂಬತಕ್ಕಂಥದ್ದನ್ನ ಅರ್ಜುನ ಮತ್ತು ಕರ್ಣ, ಹೌದು ಅರ್ಜುನ ಮತ್ತು ಕರ್ಣರಾದ, ಇನ್ನೇನಾದರು? ಅರ್ಜುನ ಕರ್ಣರಾಗಿದ್ದಾರೆ. ಕರ್ಣ ಸೂರ್ಯಪುತ್ರನಾದ, ಅರ್ಜುನ ಇಂದ್ರನಾದ. ಆದ್ದರಿಂದ ಅವರಿಬ್ಬರಿಗೂ ಹೀಗೆ ಪರಸ್ಪರವಾಗಿ ಜಗಳ ಹೇಗೆ ಜನ್ಮ ಜನ್ಮಾಂತರಗಳಲ್ಲಿ ಬರ್ತಾ ಇತ್ತೋ ಹಾಗೆ ಇವರಿಬ್ಬರೂ ಕೂಡ ಪರಸ್ಪರ ದ್ವೇಷರದು ಪ್ರಮಾಣ ಬಲದರ್ಪಿತವು. ಆಮೆಗೂ ಏನು ಕಡಿಮೆ ಶಕ್ತಿ ಇಲ್ಲ, ಆನೆಗೂ ಏನು ಕಡಿಮೆ ಶಕ್ತಿ ಇಲ್ಲ. ಆನೆ ಬಂದು ಕೂಗತ್ತಂತೆ ಸರೋವರದ ಮುಂದೆ ಭಯಂಕರವಾಗಿ. ಕೂಗಿದಾಗ ನೀರೊಳಗೆ ಇಳಿದು ಆನೆ ಆ ಸರೋವರವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡುತ್ತಂತೆ. ತುಂಬಾ ಸಾಮಾನ್ಯವಾದ ಆನೆ ಅಲ್ಲ, ಪರ್ವತಾಕಾರವಾದ ಆನೆ. ಸುಮ್ಮನೆ ವರ್ಣನೆ ಮಾಡೋದಲ್ಲ. ಆನೆ ಪರ್ವತಾಕಾರವಾಗಿರುತ್ತೆ ಅಂದ ಮಾತ್ರಕ್ಕೆ ಪರ್ವತದಷ್ಟಿರುತ್ತೆ ಏನ್ರಿ ಅಂತ ಹಾಗೆ ಅನ್ಕೋಬೇಡ್ರಿ. ಇವರಿಬ್ಬರು ಮಹಾ ತಪಸ್ವಿಗಳು, ಕೋಪಿಷ್ಠರು, ಶಾಪಕ್ಕೊಳಗಾದವರು. ಆದ್ದರಿಂದ ಪರಸ್ಪರವಾಗಿ ತಾವು ಶಾಪಗಳನ್ನು ಕೊಟ್ಟುಕೊಳ್ತಾ ಇದ್ದಾರೆ. ಆ ಶಾಪದ ಬಲದಿಂದ ಈ ರೀತಿಯಾಗಿ ಆಮೆಗಳಾಗಿದ್ದಾರೆ. ನೀರಲ್ಲಿ ಬಂದು ಭಯಂಕರವಾಗಿ ಜಗಳ ಆಡ್ತಾ ಇದ್ದಾರೆ. ಆ ರೀತಿಯಾಗಿ ಜಗಳ ಆಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಯೋಜನೆಗಟ್ಟಲೆ ದೊಡ್ಡದಾಗಿವೆ ಅಂತ ಇವೆರಡೂ ಕೂಡ. ಆಗ ತಾವುಭೋ ಯುದ್ಧ ಸಮ್ಮತ್ತೋ ಪರಸ್ಪರ ವಿಧೈಷಿಣೋ, ಇವನನ್ನು ಅವನು ಕೊಲ್ಲಬೇಕು, ಅವನನ್ನು ಇವನು ಕೊಲ್ಲಬೇಕು ಅಂತ ಪರಸ್ಪರವಾಗಿ ಜಗಳ ಆಡ್ತಾ ಇದ್ದಾರೆ. ಆದ್ದರಿಂದ ಅವರನ್ನ ಇಬ್ಬರನ್ನು ನೀ ತಿಂದುಬಿಡು, ನಿನಗೆ ಹೊಟ್ಟೆ ತುಂಬಾಗತ್ತೆ. ಆದ್ದರಿಂದ ಬಹಳ ದೊಡ್ಡದಾಗಿರೋದ್ರಿಂದ ಬಲಿಷ್ಠರಾಗಿದ್ದೀಯ ನೀನು, ಗರ್ವಿಗಳಾಗಿದ್ದಾರೆ. ಅವರಿಬ್ಬರನ್ನ ತಿಂದುಬಿಟ್ಟು ನಿನ್ನ ಹೊಟ್ಟೆಯನ್ನು ನೀನು ತುಂಬಿಸಿಕೋ ಎಂಬುದಾಗಿ ನಮ್ಮ ಕಶ್ಯಪರು ಅವನಿಗೆ ಹೇಳಿದ್ದಾರೆ. ಆದ್ದರಿಂದ ಆಸ್ತಿಯ ಕಾರಣಕ್ಕೋಸ್ಕರವಾಗಿ ಜಗಳ ಆಡಿದ ಇಬ್ಬರು ಆಮೆ ಮತ್ತು ಆನೆಯಾಗಿದ್ದಾರೆ. ನಿಮಗೆ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ನಿನ್ನೆ ಕೊಟ್ಟಂತೆ ನಿಮ್ಮ ಕಲ್ಪನೆಗೆ ಬರಲಿ ಅಂತ ಹೇಳ್ತೀನಿ. ಆಮೆ ಎಷ್ಟು ದೊಡ್ಡದಿತ್ತು ಅಂದರೆ ಒಂದು ಕಲ್ಕತ್ತಾ ನಗರ ಇದ್ದಷ್ಟಿತ್ತಂತೆ, ಅಷ್ಟು ಯೋಜನೆ ವಿಸ್ತಾರ ಆನೆ. ಯಾಕಿದನ್ನು ಕಲ್ಪನೆ ಹೇಳ್ತಾ ಇದ್ದೀನಿ ಅಂದರೆ ಗರುಡನ ಬಲದ ಜ್ಞಾನ ನಿಮಗಾಗಲಿ ಅಂತ. ಆನೆ ಎಷ್ಟಿತ್ತಪ್ಪ ಅಂದರೆ ಒಂದು ದೊಡ್ಡ ಪರ್ವತ. ಅಂದರೆ ಮತ್ತೆ ಪರ್ವತ ಅಂದರೆ ನಿಮಗೆ ಯಾವುದೋ ಒಂದು ಅರ್ಥ ಆಗಲ್ಲ. ಒಂದು ಹೈದರಾಬಾದ್ ನಗರದಷ್ಟಿತ್ತು, ಇಲ್ಲ ಬೆಂಗಳೂರು ನಗರದಷ್ಟಿತ್ತು ಅಂತ ತಿಳ್ಕೊಳ್ರಿ. ಅಂಥ ದೊಡ್ಡ ಪರ್ವತದಂತೆ ಇರತಕ್ಕಂಥ ಆನೆ ಮತ್ತು ಆಮೆಗಳು ನಿನ್ನ ಹೊಟ್ಟೆ ತುಂಬತ್ತೆ, ತಗೋ ಅಂತ ಹೇಳಿದ್ರು. ಇದನ್ನೇನು ಮಾಡಿದ್ದಾನೆ? ಅವ್ರು ಎಷ್ಟಿದ್ರು ಅಂದರೆ ಬಹಳ ಯೋಜನೆಗಟ್ಟಲೆ ಎಚ್ಚರವಾಗಿದ್ರು. ಇಷ್ಟು ಯೋಜನೆ ವಿಸ್ತಾರವಾಗಿರುವ ಇವರಿಬ್ಬರೂ ಕೂಡ ಗರುಡನಿಗೆ, ಗರುಡ ತಗೊಂಡ್ರೆ ಎಲ್ಲಿ ಸಿಗಾಕೊಂಡ್ರು ಅಂದರೆ ಗರುಡನ ಒಂದು ಕಾಲಲ್ಲಿ, ಗರುಡನಿಗೆ ಎರಡು ಕಾಲಲ್ವಾ, ಒಂದು ಕಾಲಲ್ಲಿ 5 ಅವನಿಗೆ ಉಗುರುಗಳು, ಬೆರಳುಗಳು. ಆ 5 ಉಗುರುಗಳ ಮಧ್ಯದಲ್ಲಿ, ಒಂದು ಉಗುರಿನ ಮಧ್ಯದಲ್ಲಿ ಒಂದು ಆಮೆ, ಒಂದು ಉಗುರಿನ ಮಧ್ಯದಲ್ಲಿ ಒಂದು ಆನೆ ಸಿಗಾಕೊಂಡ್ಬಿಡ್ತಂತೆ. ಅಂದ್ರೆ ಗರುಡನ ದೇಹ ಎಷ್ಟು ದೊಡ್ಡದಿರಬಹುದು ಅಂತ ಲೆಕ್ಕ ಹಾಕೊಳ್ರಿ. ಇವರಿಬ್ಬರನ್ನು ಕಚ್ಚಿಕೊಂಡಿದ್ದಾನೆ. ಮಹಾಭ್ರಗನ ಸಂಕಾಶಂ ತಂಭುಕ್ತ್ವಾ ಮೃತಮಾನಯ. ಆಯ್ತಪ್ಪ, ನಾನು ಇವರಿಬ್ಬರನ್ನು ತಿಂತೀನಿ, ನಾ ಹೊರಡ್ತೀನಿ ಅಂತ ಗರುಡ ಅವರಿಬ್ಬರನ್ನ ತನ್ನ
ಕಾಲಲ್ಲಿ ಹಿಡ್ಕೊಂಡು ಹೊರಟಿದ್ದಾನೆ. ಆಗ ಕಶ್ಯಪರು ಗರುಡನಿಗೆ ಮಂಗಳಾಶೀರ್ವಾದಗಳನ್ನು ಮಾಡ್ತಾರೆ. ಬಹಳ ಭಯಂಕರವಾದ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀಯಾ, ಯುದ್ಧತ ಸಹ ದೇವೈಸ್ತೆ ಯುದ್ಧೇ ಭವತು ಮಂಗಲಂ. ಅಮೃತ ತರಲಿಕ್ಕೆ ಹೋಗ್ತಾ ಇದ್ದೀಯಾ, ನಿನಗೆ ದೇವತೆಗಳ ಜೊತೆ ಯುದ್ಧವಾಗತ್ತೆ, ನಿನಗೆ ಮಂಗಳವಾಗಲಿ. ಪೂರ್ಣಕುಂಭ, ಬ್ರಾಹ್ಮಣರು, ಹಸುಗಳು, ಎಲ್ಲ ಮಂಗಳ ವಸ್ತುಗಳಿದೆ, ಎಲ್ಲವೂ ನಿನಗೆ ಮಂಗಳವಾಗಿ ಪರಿಣಮಿಸಲಿ. ಪೂರ್ಣಕುಂಭೋ ದ್ವಿಜಾಗಾವಹ ಹೆಚ್ಚಾನ್ಯತ್ ಕಿಂಚಿದುತ್ತಮಮ್ಮ, ಎಲ್ಲವೂ ನಿನಗೆ ಮಂಗಳವನ್ನುಂಟು ಮಾಡಲಿ. ಶುಭಂ ಸ್ವಸ್ಥಯನಂ ಚಾಪಿ ಭವಿಷ್ಯತಿ ತವಾಂಡಜ ಯುದ್ಧಮಾನಸ್ಯ ಸಂಗ್ರಾಮೇ ದೇವೈ ಸಾರ್ಧಂ ಮಹಾಬಲ. ಋಗ್ವೇದಗಳು, ಯಜುರ್ವೇದಗಳು, ಸಾಮ ಪವಿತ್ರವಾಗಿರತಕ್ಕಂಥದ್ದೆಲ್ಲವೂ ಕೂಡ ನಿನಗೆ ಮಂಗಳವನ್ನು ಮಾಡಲಿ. ಸರ್ಹಸ್ಯಾನಿ ಸರ್ವಾಣಿ ಸರ್ವೇ ವೇದಾಶ್ಚತೆ ಬಲಂ ವರ್ಧಯಿಷ್ಯಂತಿ ಸಮರೇ ಭವಿಷ್ಯತಿ ಖಗೋತ್ತಮ. ನಿನಗೆಲ್ಲವೂ ಮಂಗಳ ಉಂಟು ಮಾಡಲಿ, ನಿನಗೆಲ್ಲದರಿಂದ ಮಂಗಳ ಆಗಲಿ ಅಂತ ಹೇಳ್ತಾ, ನಖೇನ ಗಜಮೇಕೇನ ಕೂರ್ಮಮೇಕೇನ ಚಾಕ್ಷಿಪತ್, ಒಂದೊಂದು ಕೈಗಳ ಉಗುರುಗಳಿಂದ ಇಬ್ಬರನ್ನು ಹಿಡ್ಕೊಂಡು ಹೊರಟಿದ್ದಾನೆ. ತಂದೆಯಿಂದ ಆಶೀರ್ವಾದ ಪಡ್ಕೊಂಡು ಹೊರಟಿದ್ದಾನೆ ಗರುಡ. ಆಕಾಶದ ಕಡೆಗೆ ಹಾರಡಿದ್ದಾನೆ, ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಇವರಿಬ್ಬರನ್ನು ತಿನ್ಲಿಕ್ಕೆ ಒಂದು ಜಾಗ ಬೇಕಲ್ಲ ಗರುಡನಿಗೆ, ಹಕ್ಕಿ ಅಲ್ವಾ, ಯಾವುದಾದೊಂದು ಒಳ್ಳೆಯ ಈ ಆನೆ ಮತ್ತು ಆಮೆ ಎರಡನ್ನೂ ತಾಳಬಲ್ಲ ದೊಡ್ಡದಾಗಿರ್ತಕ್ಕಂಥ ವೃಕ್ಷ ಬೇಕು ಇವನಿಗೆ, ಗರುಡನಿಗೆ. ಒಳ್ಳ ದೊಡ್ಡದಾಗಿರ್ತಕ್ಕಂಥ ಆಲಂಬ ಅನ್ನತಕ್ಕಂಥ ತೀರ್ಥಕ್ಷೇತ್ರವನ್ನು ನೋಡಿದ್ದಾನೆ. ಆಲಂಬ ಅನ್ನತಕ್ಕಂಥ ತೀರ್ಥಕ್ಷೇತ್ರದಲ್ಲಿ ಭಯಂಕರವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ವಿಸ್ತಾರವಾದ ಪರಮಾದ್ಭುತವಾದ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಗಿಡಗಳನ್ನು ಪರ್ವತ ಸಮಕಾರವಾಗಿದ್ದೊಂದು ನೋಡಿದ್ದಾನೆ. ಬಂಗಾರದ ರೆಂಬೆಗಳಂತೆ, ಬರೀ ವರ್ಣನೆ ಅಲ್ಲ, ನಾವು ನೋಡ್ಲಿಕ್ಕೆ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ತಿಳ್ಕೋಬಾರದು. ಬಂಗಾರಮಯವಾದ ರೆಂಬೆಗಳಿಂದ ಕೂಡಿರ್ತಕ್ಕಂಥದ್ದು. ಆ ಗರುಡ ಆನೆಯನ್ನು ಹಿಡ್ಕೊಂಡು ಬರ್ತಾ ಇದ್ದದ್ದನ್ನು ನೋಡಿ ಆ ದೊಡ್ಡ ಪರ್ವತಕ್ಕೆ ಸಮಾನವಾದ ಗಿಡಗಳೆಲ್ಲವೂ ಕೂಡ ಅಂತಂತೆ, ಈ ಮಹಾರಾಯ ನಮ್ಮ ಮೇಲೆ ಕೂಡೋದು ಬೇಡ, ನಮ್ಮ ಗಿಡ ಮುರಿದು ಹೋಗೋದು ಬೇಡ ಅಂತ. ಹಾಗವಲ್ಲ, ನಖೇನ ಗಜಮೇಕೇನ ಸೋಲಂಬಂ ತೀರ್ಥಮಾಸಾಧ್ಯ ಧನೋಭಂಜಾದಿದಿದ್ದತಾ ದಿವ್ಯಾ ಕನಕಶಾಕಿನಃ ಪ್ರಚಲಾಂಗಾನ್ ಸದಾನ್ ದೃಷ್ಟ್ವಾ ಮನೋರಥ ಫಲದ್ರುಮಾನ್. ಗರುಡ ಅನ್ಕೊಂಡಿರುತ್ತೆ, ಪಾಪ ಇವುಗಳ ಕೈಲಿ ಆಗಲ್ಲ, ನಡಗತಾ ಇವೆ ದೇವವೃಕ್ಷಗಳು ಅಂತ ಬೇರೆ ಕಡೆಗೆ ಹೋಗ್ತಾ ಇದ್ದಾನೆ. ಎಲ್ಲ ವೃಕ್ಷಗಳು ಬಂಗಾರದ್ದು, ಬೆಳ್ಳಿದು, ಎಲ್ಲ ಥರದ ವೃಕ್ಷಗಳಿತ್ತಂತೆ, ವೈಡೂರ್ಯಮಯವಾದದ್ದು. ಸಮುದ್ರದ ತೀರದಲ್ಲಿರ್ತಕ್ಕಂಥ ಎಲ್ಲ ವೃಕ್ಷಗಳನ್ನು ನೋಡಿದ್ದಾನೆ. ಆಗ ಅವನು ಹೋಗ್ತಾ ಇದ್ದಾಗ ದೊಡ್ಡದಾದ ಒಂದು ಅತ್ಯಂತ ವಿಸ್ತಾರವಾದ ಆಲದ ಮರವನ್ನು ನೋಡಿದ್ದಾನಂತೆ ಗರುಡ. ಆ ಆಲದ ಮರವನ್ನು ನೋಡಿದ ಗರುಡ, ಸಹಸ್ರ ಯೋಜನೋಚ್ಛೇದೋ ಬಹುಶಾಖಾ ಸಮನ್ವಿತ ಖಗಾನಾಮಾಲಯೋ ದಿವ್ಯೋ ನಾಮ್ನಾ ರೋಹಿಣಪಾದಪ. ಭಯಂಕರವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ವಿಸ್ತೀರ್ಣವಾದ ನಾನಾ ಯೋಜನೆ ವಿಸ್ತೀರ್ಣವಾದ ರೆಂಬೆ ಇದೆ. ಆ ಗಿಡದ ಅಭಿಮಾನಿ ದೇವತೆ ನೋಡ್ಬೇಕು. ನಾವು ಇದನ್ನೆಲ್ಲ ಕೇಳಬೇಕಾದ್ರೆ ಪ್ರವಚನವನ್ನ ಬರೀ ಹಂಗೆ ಅನ್ಕೋಬಾರ್ದು, ಬರೀ ಗಿಡ ಇತ್ತು ಅನ್ಕೋಬಾರ್ದು. ಗಿಡಕ್ಕೊಬ್ಬ ದೇವತೆ, ಒಬ್ಬ ಜೀವ ಇರ್ತಾನೆ ಅಂತ ತಿಳ್ಕೋಬೇಕು. ಆ ಆಲದ ಮರದ ದೇವತೆ ಕರೆದನಂತೆ, ಬಾ ನನ್ನ ಮೇಲೆ ಕೂತ್ಕೋ, ನಿನ್ನ ಹಸಿವೆಯನ್ನ ತಂದಿರುವ ಆಹಾರವನ್ನು ತಿನ್ನು ಅಂತ ಕರೀತಂತೆ. ಆಗ ಗರುಡ ಏನು ಮಾಡಿದ್ದಾನೆ, ಆ ವೃಕ್ಷದ ಆಹ್ವಾನವನ್ನ ತತ್ರ ರೋಹಿಣ ಪಾದಪಃ ಯೈಷಾ ಮಮ ಮಹಾಶಾಖಾ ಶತಯೋಜನಮಾಯತ ಏತಾಮಾಸ್ತಾಯ ಶಾಖಾಂ ತ್ವಂ ಖಾದೇಮು ಗಜಕಚ್ಚಪೌ. ಇವರಿಬ್ಬರನ್ನು ತಿನ್ನು ಅಂತ ಗರುಡನನ್ನ ಆಲದ ಮರ ಕರೆಯಿತು. ವಟವೃಕ್ಷ, ಅದರ ಮೇಲೆ ಕೂತ್ಕೋಬೇಕು ಅಂತ ಗರುಡ ಹೊರಟಿದ್ದಾನೆ. ಕೂತ್ಕೋಬೇಕು ಅಂತ ಹೊರಟ ಸಂದರ್ಭದಲ್ಲೇ ತನ್ನ ಕಾಲುಗಳನ್ನು ರೆಂಬೆ ಮೇಲಿಟ್ಟ. ಇಟ್ಟು ಕೂಡಲೇ ಅಷ್ಟು ಶತಯೋಜನ ವಿಸ್ತಾರವಾದ ಆ ಗಿಡ ಪಟಪಟ ಪಟಪಟ ಮುರಿದು ಹೋಯ್ತಂತೆ ಗರುಡನ ಭಾರಕ್ಕೆ. ಮುರಿದು ಕೂಡಲೇ ಗರುಡ ಹೋದ್ರೋಗ್ಲಿ ಅಂತ ಬಿಡ್ಬೋದಾಗಿತ್ತಲ್ಲ. ಆ ವೃಕ್ಷದ ಒಂದು ರೆಂಬೆಗೆ 60,000 ಜನ ವಾಳಖಿಲ್ಯರು ಎಂಬತಕ್ಕಂಥ ಋಷಿಗಳು ಆ ಗಿಡದ ರೆಂಬೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ತಪಸ್ಸು ಮಾಡ್ತಾರೆ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲಿ ತಪಸ್ಸು ಮಾಡ್ತಾರೆ ಹೇಳಲಿಕ್ಕಾಗಲ್ಲ. ಆಗ ಮುರಿದು ಕೂಡಲೇ ಬೀಳುತ್ತಿದ್ದ ಕಂಬೆಯನ್ನು ನೋಡಿ ಅವನೇನು ಮಾಡ್ದ, ಅಯ್ಯೋ ಇದ್ರ ಕೈಲೂ ಆಗಲಿಲ್ಲ ಅಂತ ಅದನ್ನ ಕೊಕ್ಕಿನಿಂದ ಗರುಡ ಮತ್ತೆ ಕೊಕ್ಕೆಯಲ್ಲಿ ಅದನ್ನು ಹಿಡ್ಕೊಂಡ. ದೊಡ್ಡ ಪರ್ವತದ ರೆಂಬೆಯನ್ನ ಗರುಡ ಹಿಡಿದಿದ್ದಾನೆ. ಅದರ ಕೆಳಗಡೆ ಬ್ರಹ್ಮರ್ಷಿಗಳನ್ನು ನೋಡಿದ್ದಾನೆ. ಅವರು ತಾಂಭಂತ್ವಾ ಸಮಹಾಶಾಖಾಂ ಸ್ಮಯಮಾನೋ ವಿಲೋಕಯನ್. ನಕ್ಕನಂತೆ ಗರುಡ, ಇದಕ್ಕೂ ಯೋಗ್ಯತೆ ಇಲ್ಲ, ಈ ವೃಕ್ಷಕ್ಕೂ ಕೂಡ ನನ್ನ ಭಾರವನ್ನು ತಡೆಯುವ ಯೋಗ್ಯತೆ ಇಲ್ಲ ಅಂತ. ಅತಾತ್ರ ಲಂಬತೋ ಪಶ್ಯತ್ತು ವಾಲಕಿಲ್ಯಾನಧೋ ಮುಖಾನ್.
ತಲೆ ಕೆಳಗಾಗಿ ತಪಸ್ಸು ಮಾಡ್ತಾ ಇದ್ದಾರಂತೆ ವಾಲಕಿಲ್ಲರು. ಅವ್ರು ಎಷ್ಟಪ್ಪ ಅಂದರೆ 60,000 ಜನ. ಅವರು ವಾಲಕಿಲ್ಲರು ಅಂತ 60,000 ಜನ. ಕ್ರತು ಮತ್ತು ಕ್ರಿಯಾ ಎಂಬತಕ್ಕಂಥ ಇಬ್ಬರು ಗಂಡ ಹೆಂಡಂದ್ರು. ಕ್ರತು ಎಂಬತಕ್ಕಂಥ ಋಷಿ, ಕ್ರಿಯಾ ಎಂಬತಕ್ಕಂಥವಳು ಹೆಂಡತಿ. ಅವರಿಬ್ಬರಲ್ಲಿ ಹುಟ್ಟಿದವರೇ ಈ ವಾಲಕಿಲ್ಯರು. ಎಷ್ಟೆತ್ರ ಇರ್ತಾರೆ ಇವರು ಅಂದರೆ ಅಂಗುಷ್ಟ ಮಾತ್ರ ಪರಿಮಿತರಾಗಿರ್ತಾರೆ. ಇವರ ಬಗ್ಗೆ ಇನ್ನೂ ಕೇಳಬೇಕು ಅಂದರೆ ಸೂರ್ಯನ ರಥದಲ್ಲಿ ಮುಂಭಾಗದಲ್ಲಿ ಸೂರ್ಯನಿಗೆ ಎದುರೆದುರೆಗಾಗಿ ಹೋಗುತ್ತಾ ಮಂದೇಹರು ಎಂಬತಕ್ಕಂತಹ ದೈತ್ಯರ ನಾಶಕ್ಕೋಸ್ಕರವಾಗಿ ಸೂರ್ಯನ ರಥದ ಮುಂದೆ ಸೂರ್ಯನ ರಥಕ್ಕೆ ವಿಘ್ನವನ್ನು ಮಾಡತಕ್ಕಂಥ ಮಂದೇಹರು ಎಂಬತಕ್ಕಂಥ ದೈತ್ಯರ ನಾಶಕ್ಕೋಸ್ಕರವಾಗಿ ಇರುವ ಎಲ್ಲರ ಸಂಧ್ಯಾವಂದನೆಗಳನ್ನು ಇವರು ಮಾಡ್ತಿರ್ತಾರಂತೆ. ಒಳ್ಳೆ ವಿಚಾರ ಹೇಳಿಬಿಟ್ರೆ ಆಚಾರ್ಯ, ಎಲ್ಲರ ಸಂಧ್ಯಾವಂದನೆ ಅವರೇ ಮಾಡ್ತಾ ಇರ್ತಾರೆ. ಆದಮೇಲೆ ನಾವ್ಯಾಕೆ ಮಾಡಬೇಕು ಇನ್ನು? ಹಾಗಲ್ಲ, ನಾವು ಮಾಡುವ ಸಂಧ್ಯಾವಂದನೆಗಳಲ್ಲಿ ಲೋಪದೋಷಗಳು ಬರುತ್ತೆ, ಬಿಟ್ಟಿರ್ತೀವಿ. ಅದನ್ನು ಸರಿ ಮಾಡಿ ಮಂದೇಹರು ಎಂಬತಕ್ಕಂತಹ ದೈತ್ಯರ ನಾಶಕ್ಕೆ ಅವರು ಮಾಡ್ತಾರೆ. ನಾವು ಅದಕ್ಕೋಸ್ಕರವಾಗಿ ಮಾಡಬೇಕು ಸಂಧ್ಯಾವಂದನೆಯನ್ನ. ಹಾಗಾಗಿ ಆ ವಾಲಕಿಲ್ಯರೆಲ್ಲ ಅತಿದೈವಂತು ತತ್ತಸ್ಯ ಕರ್ಮ ದೃಷ್ಟ್ವಾ ಮಹರ್ಷಯ ನೋಡಿದ್ರಂತ 60,000 ಜನ ರಂಬೆಗೆ ನೇತಾಡ್ತಾ ಇದ್ದಾರೆ. ಒಂದು ಕಾಲಲ್ಲಿ ಆನೆಗಳನ್ನು ಹಿಡಿದಿದ್ದಾನೆ. ಅವನ ಭಯಂಕರವಾದ, ಯಾರಿಗೂ ಸಹಿತ ಸಾಮಾನ್ಯರಿಗೂ ಆಗದೇ ಇರತಕ್ಕಂಥ ದೇವತೆಗಳಿಗೂ ಮಾಡಲಿಕ್ಕೆ ಶಕ್ಯವಾದ ಪಕ್ಷಿರಾಜನಾದ ಗರುಡನ ಈ ಕಾರ್ಯವನ್ನು ನೋಡಿದ್ದಾರೆ. ಆಶ್ಚರ್ಯವಾಗಿದೆ ಅವರಿಗೆ. ಅವರ ಹೃದಯವೂ ಕೂಡ ಕಂಪಿಸಿ ಬಿಡುತ್ತಂತೆ. ಆಗ ಅವರೇ ನಾಮಕರಣವನ್ನು ಮಾಡುತ್ತಾರೆ ಇವನಿಗೆ. ಏನಂತ? ಗುರುಂಭಾರಂ ಸಮಾಸಾದ್ಯ ಉಡ್ಡೀನೇಶ ವಿಹಂಗಮ ಗರುಡಸ್ತು ಖಗಶ್ರೇಷ್ಠ ತಸ್ಮಾತ್ಪನ್ನಗ ಭೋಜನ ಹೆಸರಿಡ್ತಾರೆ ಅವನಿಗೆ. ಹೇ ಹಾವುಗಳೇ ಆಹಾರವಾಗಿರತಕ್ಕಂಥ ಗರುಡ, ಭಯಂಕರವಾದ ಭಾರವನ್ನು ಹೊತ್ತು ಅನಾಯಾಸವಾಗಿ ತಿರುಗುತ್ತಾ ಇದ್ದಾದ್ರಿಂದ ಗುರುಭಾರಂ ಭಯಂಕರವಾದ ಭಾರವನ್ನು ಹೊತ್ತದ್ರಿಂದ ನೀನು ಗರುಡ ಅಂತ ಪ್ರಸಿದ್ಧನಾಗುವಂತವನಿಗೆ ನಾಮಕರಣ ಮಾಡಿದ್ದಾರೆ. ಗರುಡ ಅದನ್ನು ಎತ್ತುಕೊಂಡು ಮತ್ತೆ ಮತ್ತೆ ಹೋಗುತ್ತಾ ಇದ್ದಾನೆ. ಹೋಗುತ್ತಾ ಇರುವಾಗ ಮತ್ತೆ ತಂದೆಯನ್ನು ನೋಡಿದಂತೆ ಕಶ್ಯಪರು ನೋಡಿದ. ಅಪ್ಪ ಏನು ಮಾಡಲಿ ಇಂದ ಇಲ್ಲಿ ನೋಡಿ, ಇಲ್ಲಿ ಇವರು 60,000 ಜನ, ಈ ಆನೆ ಯಾರನ್ನ ಕೆಳಗೆ ಬಿಡ್ಲಿ, ಎಲ್ಲಿ ತಿನ್ಲಿ, ಇದೇನು ಊಟ ಮಾಡಬೇಕು ಅಂತಂದ್ರೆ ಕೈಯಲ್ಲಿ ಕ್ಯಾರಿಯರ್ ಹಿಡ್ಕೊಂಡು ಒಳ್ಳೆ ಆಹಾರ ರೆಡಿಯಾಗಿ ಕೂತ್ಕೊಂಡು ತಿನ್ನಕ್ಕೊಂದು ಜಾಗ ಇಲ್ವಲ್ಲ ಅಂದ. ಅದನ್ನು ನೋಡಿ ತಂದೆ ಆಶ್ಚರ್ಯಪಟ್ಟರಂತೆ. ವಾಲಕಿಲ್ಯರನ್ನ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಭಗವಾನ್ ಕಶ್ಯಪಸ್ತದ ಪುತ್ರಮಾ ಸಾಹಸಂ ಕಾರ್ಷೀಹಿ ಮಾಸದ್ಯೋ ಲಪ್ಸತೆ ವ್ರತಾಂ. ಖಂಡಿತ ಸಾಹಸ ಮಾಡಬೇಡ, ಬಾಯಲ್ಲಿರುವ ರಂಬೆಯನ್ನು ಬಿಡಬೇಡ. ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ವಂತೆ, ರಂಬೆ ಬಾಯಲ್ಲಿರೋದ್ರಿಂದ ಶಕ್ತಿ ಇಲ್ಲದೆ ಅಲ್ಲ ಗರುಡನಿಗೆ. ಹಾಗೆ ಮಾತಾಡ್ತಾ ಇದ್ದಾನೆ, ಬಾಯಲ್ಲಿ ರಂಬೆ ಕಚ್ಚಿಕೊಂಡು ಹಾಗೆ ಮಾತಾಡ್ತಾ ಇದ್ದಾನೆ. ತಮಾಗತಮಭಿಪ್ರೇಕ್ಷಾ ವಿದಿತ್ವಾಚ ಸಂಕಲ್ಪಂ ಇದಂ ವಚನಮಬ್ರವೀತ್. ಯಾವುದು ಸಾಹಸ ಕಾರ್ಯಕ್ಕೆ ಹೋಗಬೇಡ, ಇವರೆಲ್ಲ ಮಹಾಋಷಿಗಳು ಸುಟ್ಟು ಬಿಟ್ಟಾರು ನಿನ್ನನ್ನ, ಭಯಪಡಬೇಡ, ಏನೂ ಆಗಲ್ಲ ಅಂಥೇಳಿ ಕಶ್ಯಪರು ವಾಲಕಿಲ್ಯರನ್ನ ಸಮಾಧಾನ ಪಡಿಸಿದ್ರಂತೆ. ಸಮಾಧಾನ ಪಡಿಸಿ ನೀವೆಲ್ಲ ದಯವಿಟ್ಟು ಇಳಿದು ಬಿಡ್ರಿ, ನನ್ನ ಮಗನನ್ನು ಬಿಡ್ರಿ, ನಿಮ್ಮ ಆಶೀರ್ವಾದ ಅವನಿಗೆ ಇರಬೇಕು. ಪ್ರಜಾಹಿತಾರ್ಥಮಾರಂಭ ಗರುಡಸ್ಯ ತಪೋಧನಾ ವಾಲಕಿಲ್ಯಾನ್ ಮಹಾಭಾಗಾನ್ ತಪಸಾ ಹತಕಲ್ಮಷಾನ್. ಪಾಪರಹಿತರಾಗಿದ್ದಾರೆ, ಸಕಲ ವಿಧವಾದ ತಪಸ್ಸುಗಳನ್ನು ಮಾಡತಕ್ಕಂತಹ ವಾಲಕಿಲ್ಯರ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಕೊಂಡಾಡಿದಾಗ ಕಶ್ಯಪರು ವಾಲಕಿಲ್ಯರೆಲ್ಲ ಇಳಿದು ಹಿಮಾಲಯದಲ್ಲಿ ತಪಸ್ಸು ಮಾಡಲಿಕ್ಕೆ ಹೋದರಂತೆ. ಎಲ್ಲ ಇಳಿದು ಹೋಗಿದ್ದಾರೆ. ಗರುಡ ಅದನ್ನು ಬಿಡಬೇಕಲ್ಲ, ಆ ಟೊಂಗೆಯನ್ನು, ದೊಡ್ಡ ರೆಂಬೆಯನ್ನು ಬಿಡಬೇಕಲ್ಲ. ಅವರೇನೋ ಇಳಿದು ಹೋಗ್ಬಿಟ್ರು 60,000 ಜನ. ಅವ್ರ ಭಾರ ಕಡಿಮೆ ಆಯಿತು, ಈ ಟೊಂಗೆಯನ್ನು ಬಿಡಬೇಕಲ್ಲ. ಆಗ ಗರುಡ ಏನು ಮಾಡಿದ್ದಾನೆ, ತಾನು ಕೇಳ್ತಾನೆ, ಭಗವನ್ ಕೋ ವಿಮುಂಚಾಮಿ ತರೋ ಶಾಖಾಮಿಮಾಮಹಂ. ಅಪ್ಪ ಹೇಳು, ಯಾವ್ದಾರು ಜಾಗ ಇದ್ರೆ ಇದನ್ನ ಅಲ್ಲಿ ಬಿಡ್ತೀನಿ, ಯಾರು ಕೆಳಗೆ ಸಿಗಾಕೊಂಡು ಸಾಯಬಾರದು ಅಂತ ಜಾಗ ಇದ್ರೆ ಹೇಳು ಅಂತ ಕೇಳಿದ ಗರುಡ. ಗರುಡ ಪಂಚಮಿ ದಿವಸ ಇದು ಯಾವುದು ಕಥೆ ಕೇಳಲ್ಲ ನಾವು. ಸುಮ್ಮನೆ ಗರುಡ ಪಂಚಮಿ ಅಂತ ಅಣ್ಣ ತಂಗಿನ ಕರೆಯೋದು ಏನೋ ಮಾಡೋದು ಮಾಡಿಬಿಡ್ತೀವಿ ಅಷ್ಟೇ ಹೊರತು, ಅಣ್ಣ ಬರಲಿಲ್ಲ ಏಕೆ, ತಂಗಿ ಬಂದಳೆ ಏಕೆ ಅನ್ಕೊಂಡು ಹಾಡು ಹೇಳ್ಕೊಂಡು ಗರುಡ ಪಂಚಮಿ ಕಥೆ ನಾವು ಏನು ಅಂತ ನಮ್ಗೆ ಗೊತ್ತೇ ಇಲ್ಲ. ನಾಗರ ಪಂಚಮಿ ಕಥೆನೂ ಗೊತ್ತಿಲ್ಲ, ನಾಗರ ಚೌತಿ ಕಥೆನೂ ಗೊತ್ತಿಲ್ಲ, ಗರುಡ ಪಂಚಮಿನೂ ಗೊತ್ತಿಲ್ಲ. ಅದಕ್ಕೆ ಮಹಾಭಾರತವನ್ನು ಕೇಳಬೇಕು. ಕೇಳಿದ್ರೆ ಅನೇಕ ಋಷಿಗಳ, ಮುನಿಗಳ, ದೇವತೆಗಳ ಕಥೆಗಳು ನಮಗೆ ಅರ್ಥವಾಗತ್ತೆ. ಹೀಗಾದ ಮೇಲೆ ಗರುಡನಿಗೆ ಹೇಳ್ತಾರೆ, ಅಗಮ್ಯಂ ಮನಸಾಪ್ಯನ್ಯೈಹಿ ತಸ್ಯಾಚಖ್ಯೋಚ ಕಶ್ಯಪಃ ಮಹಾಕುಕ್ಷಿಂ ಉದ್ದಿಶ್ಯ ಸ ಮಹಾಖಗಃ. ಹೀಗೆ ಶತಯೋಜನ ವಿಸ್ತಾರವಾದ ಇದನ್ನು ಹಿಮಾಲಯದ ಮೇಲೆ ಬಿಡು ಅಂದ್ರು. ತಗೊಂಡು ಹೋಗಿದ್ದಾನೆ ಗರುಡ. ಅದನ್ನು ತಗೊಂಡು ಹೋಗಿ ಆ ಹಿಮಾಲಯದ ಮೇಲೆ ಬಿಟ್ಟರೆ
ಹಿಮಾಲಯದ ಪರ್ವತಗಳು ಕಂಪಿಸಿಬಿಟ್ಟುವಂತೆ ಅದರ ಭಾರಕ್ಕೆ. ಗರುಡನ ರೆಕ್ಕೆಯ ಹಾರಾಟದ ಭಾರ ಇದೆಲ್ಲದರಿಂದ ಅಮುಂಚನ್ಮಹಿತೀಂ ಶಾಖಾಂ ಸಸ್ವರಂ ತತ್ರ ಕೇಚರ ಪಕ್ಷಾನಿಲಹತಶ್ಚಾಸ್ಯ ಪ್ರಾಕಂಪತ ಸಶೈಲರಾಟ್ ಮುಮೋಚ ಪುಷ್ಪವರ್ಷಂಚ ಸಮಾಗಲಿತ ಪಾದಪಃ ಶೃಂಗಾಣಿ ಚ ವಿಶೀರ್ಯಂತ. ಪರ್ವತದ ಎಷ್ಟೋ ದೊಡ್ಡ ದೊಡ್ಡ ಕೋಡುಗಳೆಲ್ಲ ಮುರಿದು ಹೋಯ್ತಂತೆ ಆ ಗಿಡದ ಭಾರದಿಂದ. ಶಾಕಿನೋ ಬಹವಶ್ಚಾಪಿ ಶಾಖಾಯಾಭಿಹತಾಸ್ತಯ ಸತಸ್ಥ ಗಿರೇ ಶೃಂಗಮಾಸ್ತಾಯ ಸಖಗೋತ್ತಮ. ಆ ದೊಡ್ಡ ಪರ್ವತದ ಮೇಲೆ ಕೂತ್ಕೊಂಡು ಆಮೆ ಮತ್ತು ಆನೆಯನ್ನ ಗರುಡ ತಿಂದು ಮುಗಿಸಿದ. ಅಣ್ಣ ತಮ್ಮಂದರು ಜಗಳ ಆಡಿದ್ರೆ ಕೊನೆಗೆ ಹೀಗಾಗತ್ತೆ ಎನ್ನುವುದನ್ನ ನಾವು ತಿಳಿಯಬೇಕು. ಅಣ್ಣ ತಮ್ಮಂದರು ಜಗಳ ಆಡಿ ಅವರಿಬ್ಬರು ವೈಷ್ಣವರು ಬೇರೆ ಆಗಿರೋಣ, ಒಬ್ಬರಿಗೊಬ್ಬರಿಗೆ ಶಾಪ ಕೊಟ್ಕೊಳ್ಳೋಣ, ನೀ ಹೀಗಾಗು ಅಂತ. ಅದಕ್ಕೆ ಅಣ್ಣ ತಮ್ಮಂದರಲ್ಲಿ ಭೇದ ಬರಬಾರದು, ಸಮಾಧಾನ ಮಾಡಿಕೊಂಡಿರಬೇಕು ಅನ್ನುವುದನ್ನ ಆಮೆ ಮತ್ತು ಆನೆಯ ಕಥೆಯಿಂದ ನಾವು ನೋಡ್ತಾ ಇದ್ದೇವೆ. ಪ್ರಾವರ್ತಾಂತಾಥ ದೇವಾಂತಾನ್ ಉತ್ಪಾದ ಭಯಶಂಸಿನಃ. ಗರುಡ ಹೊಟ್ಟೆ ತುಂಬಿದೆ, ಸೀದಾ ಅಮೃತವನ್ನು ತರಲಿಕ್ಕೆ ಇಂದ್ರಲೋಕದ ಕಡೆಗೆ ಗಮನ ಮಾಡ್ತಾ ಇದ್ದಾನೆ. ತತಃ ಪರ್ಯಟ ಪರ್ವತ ಕೂಟಾಗ್ರಾದುತ್ಪಪಾತ ಮಹಾಜವ. ಯಾವಾಗ ಗರುಡ ಸ್ವರ್ಗದ ಕಡೆಗೆ ಹೊರಟ, ಸ್ವರ್ಗದಲ್ಲಿದ್ದ ಇಂದ್ರನಿಗೆ ಯಾಕೋ ಏನೋ ಗೊತ್ತಿಲ್ಲ, ಅವನ ಎದೆಯಲ್ಲಿ ನಡಕ ಪ್ರಾರಂಭ ಆಯ್ತಂತೆ. ವಜ್ರಾಯುಧ ಅದು ಇಂದ್ರಸ್ಯ ವಜ್ರಂ ದಯಿತಂ ಪ್ರಜಜ್ವಾಲ ಭಯಾತ್ತತಃ. ಆ ವಜ್ರಾಯುಧ ಸುಡ್ತಾ ಇದಂತೆ ತಾನಾಗಿ. ಸಾಧ್ಯಾನಾಂ ಮರುತಾಂ ಚೈವ ಯೇಚಾನ್ಯೇ ದೇವತಾ ಗಣಾ ಸ್ವಂ ಪ್ರಹರಣಂ ತೇಷಾಂ ಪರಸ್ಪರಂ ಉಪಾದ್ರವತ್. ಗರುಡ ಬಂದ ಕೂಡಲೇ ಆ ಗರುಡನ ಸಾಮರ್ಥ್ಯದಿಂದ ಅವರೆಲ್ಲರೂ ಕೂಡ ಗಾಳಿ ಗರುಡ ಬರ್ತಾ ಇರತಕ್ಕಂಥದ್ರಿಂದ ದೇವಲೋಕದಲ್ಲಿ ಭಯಂಕರವಾಗಿರತಕ್ಕಂಥ ಅಶುಭ ಸೂಚಕವಾದ ಉತ್ಪಾತಗಳಾಗ್ತಾ ಇವೆ. ಇಂದ್ರನ ವಜ್ರಾಯುಧದಲ್ಲಿ ಅನಿರೀಕ್ಷಿತವಾದ ಜ್ವಾಲೆ ಹೊರಗೆ ಬಂದಿದೆ. ಹಗಲು ಹೊತ್ತಲ್ಲಿ ಧೂಮಾಗ್ನಿ ಸಹಿತವಾದ ಉಲ್ಕೆಗಳು ಕೆಳಗೆ ಬೀಳಲಿಕ್ಕೆ ಪ್ರಾರಂಭವಾಗಿದೆ. ವಸು, ರುದ್ರ, ಆದಿತ್ಯ, ಸಾಧ್ಯ, ಮರುತ್ ಮೊದಲಾದ ದೇವತೆಗಳ ಆಯುಧಗಳೆಲ್ಲ ಪರಸ್ಪರವಾಗಿ ಘರ್ಷಣೆ ಆಗ್ತಾ ಇದೆ ಅಂತ ಆಯುಧಗಳಲ್ಲಿ. ದೇವಾಸುರರ ಸಮರಕಾಲದಲ್ಲೂ ಅಂತಹ ಘಟನೆ ಆಗಿರಲಿಲ್ಲ. ಸಿಡಿಲಿನ ಶಬ್ದ ಜೊತೆಗೆ ಬಿರುಗಾಳಿ ಕೂಡ ಬರ್ತಾ ಇದೆ. ಪ್ರಜಾಂಸಿ ಮುಕುಟಾನ್ಯೇಷಾನ್ ಉತ್ಥಿತಾನಿ ವ್ಯದರ್ಶಯತ್. ಭಯಂಕರವಾದ ಧೂಳೆದ್ದಿದೆ, ಅದರಿಂದ ದೇವತೆಗಳ ಕಿರೀಟಗಳೆಲ್ಲ ಮುಚ್ಚಿ ಹೋಗಿತಂತೆ. ಉತ್ಪಪಾತಾನ್ ದಾರುಣಾನ್ ಪಶ್ಯನ್ ನಿತ್ಯುವಾಚ ಬೃಹಸ್ಪತಿಂ. ಇಂದ್ರ ನೋಡಿದನಂತೆ, ಗುರುಗಳನ್ನು ಕೇಳಿದ, ಸ್ವಾಮಿ ಇದೇನು ಉತ್ಪಾತ ಭಯಂಕರವಾಗಿ ಆಗ್ತಾ ಇದೆ, ಕಾರಣ ಏನು ಹೇಳ್ರಿ ಅಂತ. ಕಿಮರ್ಥಂ ಭಗವನ್ ಘೋರ ಉತ್ಪಾತ ಸಹಸೋತ್ಥಿತಾ ನ ಶತ್ರುಂ ಪ್ರಪಶ್ಯಾಮಿ ಯುಧಿಯೋನ ಪ್ರದರ್ಶಯೇತ್. ಯಾರು ಶತ್ರುಗಳು ಕಾಣಿಸ್ತಾ ಇಲ್ಲ, ಯುದ್ಧ ಬರ್ತಾ ಇಲ್ಲ, ಏನೂ ಇಲ್ಲ, ಪೂರ್ವ ಸೂಚನೆ ಇಲ್ಲದೆ ಇದ್ಯಾಕೆ ಹೀಗಾಗ್ತಾ ಇದೆ ಅಂತ ಗರುಡ ನಮ್ಮ ಇಂದ್ರ ಬೃಹಸ್ಪತ್ಯಾಚಾರ್ಯನ ಕೇಳ್ತಾನೆ. ಆಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಅಯ್ಯ ಇದೆಲ್ಲ ಉತ್ಪಾತಗಳಿಗೆಲ್ಲದಕ್ಕೂ ಕಾರಣ ಹೇಳ್ತೀನಿ ಕೇಳು ಮಹೇಂದ್ರ. ತವಾಪರಾಧಾತ್ ದೇವೇಂದ್ರ ಪ್ರಮಾದಾಚ್ಚ ಶತಕೃತೋ ತಪಸಾ ಬಾಲಕಿಲ್ಯಾನಾಂ ಮಹರ್ಷೀಣಾಂ ಮಹಾತ್ಮನಾಂ ಕಶ್ಯಪಸ್ಯ ಮುನೇ ಪುತ್ರೋ ವಿನತಾಯಾಶ್ಚ ಕೇಚರಃ ಹರ್ತುಂ ಸೋಮಮಭಿಪ್ರಾಪ್ತಃ ಬಲವಾನ್ ಕಾಮರೂಪದೃಕ್ ಸಮರ್ಥೋ ಬಲಿನಾಂ ಶ್ರೇಷ್ಠೋ ಹರ್ತುಂ ಸೋಮಂ ವಿಹಂಗಮಃ ಸರ್ವಂ ಸಂಭಾವಯಾಮ್ಯಸ್ಮಿನ್ ಅಸಾಧ್ಯವಪಿ ಸಾಧಯೇತ್. ಮಹೇಂದ್ರ, ನಿನ್ನ ಅಪರಾಧ, ನೀನು ಮಾಡಿರ್ತಕ್ಕಂಥ ಪ್ರಮಾದ, ಬಾಲಕಿಲ್ಲರ ತಪಸ್ಸಿನ ಬಲ, ಮಹರ್ಷಿಗಳಾದ ಕಶ್ಯಪರು ಮತ್ತು ವಿನತೆಯರ ಸಮಾಗಮದಿಂದ ಹುಟ್ಟಿರತಕ್ಕಂಥ ಮಹಾಪರಾಕ್ರಮಿಯಾದ ಬಲಿಷ್ಠನಾದ ಕಾಮರೂಪಿಯಾದ ಇಚ್ಛೆ ಬಂದ ರೂಪವನ್ನು ಧಾರಣ ಮಾಡುವ, ಇಚ್ಛೆ ಬಂದ ಕಡೆಗೆ ಹೋಗತಕ್ಕಂಥ ಗರುಡ ಪಕ್ಷಿಶ್ರೇಷ್ಠನಾದವನು ಅಮೃತದ ಅಪಹಾರಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ, ಅಮೃತವನ್ನು ಕೊಂಡೊಯ್ಯಲಿಕ್ಕೆ ಬರ್ತಾ ಇದ್ದಾನೆ. ಬಲಶಾಲಿಗಳಲ್ಲಿ ಶ್ರೇಷ್ಠನಾದ ಅವ ಅಮೃತವನ್ನು ಅಪಹರಿಸಿಕೊಂಡು ಹೋಗಲಿಕ್ಕೆ ಸಮರ್ಥನೂ ಆಗಿದ್ದಾನೆ, ತಗೊಂಡು ಹೋಗುತ್ತಾನೆ. ಅವನಲ್ಲಿ ಎಲ್ಲ ಮಹಾಶಕ್ತಿಗಳು ಅಡಕವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾರಿಂದಲೂ ಸಾಧಿಸಲಿಕ್ಕಾಗದೇ ಇದ್ದದ್ದನ್ನ ಅವನು ಸಾಧಿಸ್ತಾನೆ ಅಂತಂದು ಕೇಳಿದ ಕೂಡಲೇ ಇಂದ್ರ ತಕ್ಷಣ ಅಮೃತ ರಕ್ಷಣೆ ಮಾಡುವ ಏನು ಭಟರಿರ್ತಾರಲ್ಲ ಅವರಿಗೆಲ್ಲ ಹೇಳಿದನಂತೆ, ಶುತ್ವೇತದ್ವಚನಂ ಶಕ್ರಃ ಪ್ರೋಭಾಚ ಅಮೃತ ರಕ್ಷಿಣಃ ಮಹಾವೀರ್ಯ ಬಲ ಪಕ್ಷಿ ಹರ್ತುಂ ಸೋಮಂ ಯಹೋದ್ಯತಃ. ಎಲ್ಲ ಕವಚಗಳು ಹಾಕ್ಕೊಳ್ರಿ, ಯುದ್ಧಕ್ಕೆ ಸಿದ್ಧರಾಗಿರಿ. ಪಕ್ಷಿಶ್ರೇಷ್ಠ ಗರುಡ ಬರ್ತಾ ಇದ್ದಾನಂತೆ. ರಕ್ಷಧ್ವಂ ವಿಬುಧಾ ವೀರ ಯಥಾನ ಸಹರೇದ್ ಬಲಾತ್. ನಮ್ಮ ಬಲದಿಂದ ಅವನು ಸೋಲಿಸಬೇಕು ಹೊರತು ನಾವು ಅವನಿಗೆ ಸೋಲಬಾರದು. ನೀವೆಲ್ಲರೂ ಕೂಡ ಅಮೃತವನ್ನು ರಕ್ಷಣೆ ಮಾಡ್ರಿ ಅಂತ ಹೇಳ್ತಾ
ಎಲ್ಲ ದೇವತೆಗಳೆಲ್ಲರೂ ಕೂಡ ಇಂದ್ರ ಹೇಳಿದ ಮಾತನ್ನು ಕೇಳಿ ಆಶ್ಚರ್ಯಕ್ಕೊಳಗಾಗಿ ಅಮೃತವನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ವೈಢೂರ್ಯಗಳಿಂದ, ವಜ್ರದಿಂದ, ಬೆಳ್ಳಿಯಿಂದ, ಬಂಗಾರದಿಂದ ತಯಾರಾದ ಅದ್ಭುತವಾದ ಕವಚಗಳನ್ನೆಲ್ಲರೂ ಧಾರಣ ಮಾಡಿದ್ದಾರೆ. ಹರಿತವಾದ ಆಯುಧಗಳನ್ನೆಲ್ಲವನ್ನೂ ಕೂಡ ಸಿದ್ಧ ಮಾಡಿಟ್ಟುಕೊಂಡಿದ್ದಾರೆ. ಆಗ ಪರಿವಾರ್ಯಾಮೃತಂ ಸರ್ವೇ ಯೂಯಂ ಮಧ್ವಚನದಾಹ ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆಂದ ಇಂದ್ರ ಅವರೇ ಹೇಳಿಬಿಟ್ಟಿದ್ದಾರೆ, ಅವನ ತಗೊಂಡು ಹೋಗಿಬಿಡ್ತಾನಂತೆ. ಆದ್ದರಿಂದ ನಾವು ಖಂಡಿತವಾಗಿ ಅದನ್ನು ಕಾಪಾಡಿಕೊಳ್ಳಬೇಕು ಅಂತ ಈ ಮಾತನ್ನ ಹೇಳಿದರು. ಅಂದುವಾಗ ಮಧ್ಯದಲ್ಲಿ ಶೌನಕರು ಪ್ರಶ್ನೆ ಮಾಡ್ತಾರೆ, ಸುತಾಚಾರ್ಯ ಸ್ವಲ್ಪ ಬ್ರೇಕ್ ಹಾಕ್ರಿ, ನಮಗೊಂದು ಪ್ರಶ್ನೆ ಬಂತಿಲ್ಲಿ. ಇಂದ್ರ ಏನು ಅಪರಾಧ ಮಾಡಿದ? ವಾಲಕಿಲ್ಲರಿಗೆ ಏನು ಅವಮಾರ್ಯಾದೆ ಆಯಿತು? ಏನು ಪ್ರಮಾದ ಆಯಿತು? ಈ ಕಥೆಯನ್ನು ಹೇಳ್ರಿ. ಕೋಪರಾಧ ಮಹೇಂದ್ರಸ್ಯ ಕಪ್ರಮಾದಸ್ಯ ಸೂತಜ. ಅಯ್ಯ, ಏನು ಅಪರಾಧ ಮಾಡಿದ ಇಂದ್ರ? ಬೃಹಸ್ಪತ್ಯಾಚಾರ್ಯ ಇಂದ್ರನಿಗೆ ಆ ಮಾತನ್ನು ಹೇಳಿದ್ರಂತಲ್ಲ, ನಿನ್ನ ಅಪರಾಧ, ನಿನ್ನಿಂದ ಕೋಪಕ್ಕೊಳಗಾದ ವಾಲಕಿಲ್ಲರು ಮಾಡಿದ ಈ ಕೆಲಸ, ಅದರಿಂದ ಹೀಗಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಆದ್ರಿಂದ ಏನಾಯ್ತು ಅದನ್ನು ಹೇಳ್ರಿ. ಅದೃಶ್ಯ ಸರ್ವಭೂತಾನಾಂ ಅವಧ್ಯಶ್ಚ ಭವತ್ಕಥಂ. ಒಂದು ಹಕ್ಕಿಗೆ ಇಷ್ಟು ಸಾಮರ್ಥ್ಯ ಹೇಗೆ ಬಂತು? ಅಷ್ಟು ಭಯಂಕರವಾದ ಕಾಮರೂಪಿಯ ಕಶ್ಯಪರ ಮನೆಯಲ್ಲಿ ಹೇಗೆ ಹುಟ್ಟಿದ? ಕಾಮವೀರ್ಯ, ಕಾಮಚಾರಿ, ಇದರ ಬಗ್ಗೆ ಹೇಳಬೇಕು ಅಂತ ಕೇಳಿದಾಗ, ಇದನ್ನು ಪುರಾಣದಲ್ಲಿ ಹೇಳಿದ್ರೆ ಅದು ನಮಗೂ ಹೇಳ್ರಿ ಅಂತ ಕೇಳ್ತಾರೆ. ಶೌನಕರೇ, ನೀವು ಕೇಳಿದ ಪ್ರಶ್ನೆ ಎಲ್ಲ ಪುರಾಣಗಳಲ್ಲೇ ಹೇಳಿದೆ, ನಾನೇನು ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ. ಪುರಾಣಗಳಲ್ಲಿದ್ದದ್ದನ್ನೇ ವಿಷಯೋಯಂ ಪುರಾಣಸ್ಯ ಯನ್ಮಾಂ ತ್ವಂ ಪರಿಪೃಚ್ಛಸಿ ಶೃಣಮೇ ವದತ ಸರ್ವಂ ಏತತ್ ಸಂಕ್ಷೇಪತೋ ದ್ವಿಜ. ವಿಸ್ತಾರವಾಗಿ ಹೇಳಲಿಕ್ಕಾಗಲ್ಲ, ಸಂಕ್ಷೇಪವಾಗಿ ಹೇಳ್ತೀನಿ ಕೇಳು ಅಂತ ಹೇಳ್ತಾ, ಯಜತ ಪುತ್ರಕಾಮಸ್ಯ ಕಶ್ಯಪಸ್ಯ ಪ್ರಜಾಪತೇಹೇ. ಕಶ್ಯಪನಿಗಿನ್ನೂ ತುಂಬ ಮಕ್ಕಳಾಗಲಿಕ್ಕಿಂತ ಮುಂಚೆ ಇಂದ್ರ ಹುಟ್ಟಿದ್ದ. ತುಂಬ ಮಕ್ಕಳಾಗಬೇಕು ಅಂತ ಕಶ್ಯಪರು ಏನು ಮಾಡಿದ್ದಾರೆ? ಯಜ್ಞಯಾಗಗಳನ್ನು ಮಾಡಿ ಪರಮಾತ್ಮನನ್ನು ಸಂತೋಷಪಡಿಸಿ ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು ಅಂತ ಕಶ್ಯಪರು ಯಜ್ಞವನ್ನು ಮಾಡ್ತಾ ಇದ್ದಾರೆ. ವಾಲಕಿಲ್ಲರಿಗೆ, ಇಂದ್ರನಿಗೆ, ಎಲ್ಲರಿಗೂ ಸಮಿತ್ತುಗಳನ್ನು ತರಲಿಕ್ಕೆ ಹೇಳಿದ್ದಾರೆ. ಸಮಿತ್ತನ್ನ ಇಂದ್ರ ಏನು ಮಾಡ್ತಾ ಇದ್ದಾನೆ? ದೊಡ್ಡ ದೊಡ್ಡ ಹೊರೆಗಳನ್ನು ಮಾಡಿಕೊಂಡು ತಮ್ಮಪ್ಪನ ಯಜ್ಞಕ್ಕೆ ಭಾರಿ ಭಾರಿ ಹೊರೆಗಳನ್ನು ಹೊತ್ತುಕೊಂಡು ಬರ್ತಾ ಇದ್ದಾನೆ. ತ್ರತ್ರೇಧ್ಮಾನೇನೇ ಶಕ್ರೋ ನಿಯುಕ್ತ ಕಶ್ಯಪೇನಃ. ತಂದೆಗೆ ಸಹಾಯವನ್ನು ಮಾಡ್ತಾ ಇದ್ದಾನೆ, ವಾಲಕಿಲ್ಲರು ಸಹಾಯ ಮಾಡ್ತಾ ಇದ್ದಾರೆ. ಭಯಂಕರವಾಗಿರ್ತಕ್ಕಂಥ ಸಮಿತ್ತುಗಳ ಹೊರೆಯನ್ನ ಇಂದ್ರ ತಗೊಂಡು ಬರ್ತಾ ಇದ್ದಾನೆ. ತಗೊಂಡು ಬರುವಾಗ 60,000 ಜನ ವಾಲಕಲ್ಯರು ಕೂಡ ಮುತ್ತುಗದ ಕಡ್ಡಿ, ಮುತ್ತುಗ ಗಿಡ, ಅದರ ಮುತ್ತುಗದ ಕಡ್ಡಿ ಭಾರ ಇರಲ್ಲ, ಅದನ್ನ ಒಂದೇ ಒಂದು ಕಡ್ಡಿಯನ್ನು 60,000 ಜನ ಹೊತ್ಕೊಂಡ್ ಬರ್ತಾ ಇದ್ದಾರಂತೆ. ಒಂದೇ ಒಂದು ಕಡ್ಡಿನ 60,000 ಜನ ಹೊತ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲ ಇರುವೆ ಸಕ್ಕರೆನ ಹೊತ್ಕೊಂಡು ಹೋಗ್ತಾ ಇದ್ರೆ ಹೆಂಗೆ ಕಾಣಿಸ್ಬೇಕೋ ಹಂಗೆ ಕಾಣಿಸ್ತು. ತುಂಬಾ ಇರುವೆಗಳು ಸೇರಿ ಯಾವ್ದಾದ್ರು ಒಂದು ಡೆಡ್ ಬಾಡಿನ ತೊಗೊಂಡು ಹೋಗ್ತಾ ಇರುತ್ತೆ ನೋಡ್ರಿ. ಒಂದು ಯಾವುದೋ ಗಿರಳೇನೋ ಎಲ್ಲ ಇರುವೆಗಳು ಸೇರಿ ತಗೊಂಡು ಹೋಗ್ತಾ ಇರ್ತಾವೆ. ಹಾಗೆ ದೊಡ್ಡ ಮುತ್ತುಗದ ಒಂದು ದೊಡ್ಡ ಕಡ್ಡಿಯನ್ನ 60,000 ಜನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನೋಡಿದ ಇಂದ್ರ, ಪ್ರಲೀನಾನ್ ಸ್ವೇಶ್ವಿವಾಂಗೇಶು ನಿರಾಹಾರಾಂತ ಬೋಧನಾನ್. ಒಂದೇ ಕಡ್ಡಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಇವರೆಲ್ಲರೂ ಕೂಡ ಸೇರಿ ಹೋಗಿದ್ದಾರೆ. ಪಾಪ ಬಹಳ ಕಾಲದಿಂದ ಆಹಾರ ಇಲ್ಲ, ತಪಸ್ಸು ಮಾಡಿದ್ದಾರೆ ವಾಲಕಿಲ್ಯರೆಲ್ಲ, ದೇಹವನ್ನು ಸವಿಸಿ ಕೃಶರಾಗಿ ಬಿಟ್ಟಿದ್ದಾರೆ. ಅವರು ಬರ್ತಾ ಇದ್ದ ದಾರಿಯಲ್ಲಿ ಹಸುವಿನ ಹೆಜ್ಜೆಯಲ್ಲಿ ಒಂದು ಹಳ್ಳ ಆಗಿತ್ತಂತೆ. ಹಸುವಿನ ಹೆಜ್ಜೆಯಲ್ಲಿ ಒಂದು ಹಳ್ಳ ಆಗಿತ್ತು, ಅದರಲ್ಲಿ ನೀರು ತುಂಬಿತ್ತು. ಆ ನೀರು ತುಂಬಿದ್ದ ಗುಂಡಿಯಲ್ಲಿ ಮುತ್ತುಗದ ಕಡ್ಡಿ ಹಾಕೊಂಡು 60,000 ಜನ ಬಿದ್ದೋಗ್ಬಿಟ್ರು. 60,000 ಜನ ಮುತ್ತುಗದ ಕಡ್ಡಿ ಹಾಕೊಂಡು 60,000 ಜನ ಹಸುವಿನ ಕಾಲಿನ ಗುರ್ತಿನ ಒಳಗಡೆ ನೀರಿನಲ್ಲಿ ಬಿದ್ದೋಗ್ಬಿಟ್ರು. 60,000 ಜನ ತಾವು ಹೊರಗೆ ಬಿದ್ದಿದ್ದಾರೆ. ಮೇಲೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಹೊರಗೆ ಬರಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. ಈ ವಿಚಿತ್ರವಾದ ವ್ಯಕ್ತಿಗಳನ್ನು ನೋಡಿದ ಇಂದ್ರ, ಇದೇನು ವಿಚಿತ್ರವಾಗಿದ್ದಾರೆ ಇವರೆಲ್ಲ. ಕ್ಲಿಶ್ಯಮಾನಾನ್ ಮಂದಬಲಾನ್ ಗೋಷ್ಪದೇ ಸಂಪ್ಲುತೋದಕ್ಕೆ. ಹಸುವಿನ ಕಾಲ ನೀರಿನಲ್ಲಿ ಮೇಲೆ ಬರಲಿಕ್ಕಾಗದೆ ಒದ್ದಾಡ್ತಾ ಇದ್ದ ಇವರನ್ನು ನೋಡಿದ್ದಾರೆ. ಆಶ್ಚರ್ಯ ಆಯಿತು. ಮಹರ್ಷಿಗಳನ್ನು ನೋಡಿದ, ಅಪಹಾಸ್ಯ ಮಾಡಿಬಿಟ್ಟ. ಯೋಗ್ಯತೆ ಗೆಟ್ಟವರೇ, ನೀವೇನು ತೊಗೊಂಡು ಹೋಗ್ತೀರಿ ಇದನ್ನ, ಹಾಗೆ ಹೀಗೆ ಅಂತೆಲ್ಲ ತಮಾಷೆ ಮಾಡಿಬಿಟ್ಟ. ತಮಾಷೆ ಮಾಡಿದ್ದಲ್ಲದೆ ಅವರನ್ನ ಪಕ್ಕಕ್ಕೆ ಎತ್ತಿಟ್ಟು ಮಾಡಿ ಏನೂ ಮಾಡಲಿಲ್ಲ. ಅಪಹಾಸ್ಯ ಮಾಡಿ ಅವಮಾನ ಮಾಡಿ ಅವರನ್ನ ದಾಟಿಕೊಂಡು ಹೋಗಿಬಿಟ್ಟ. ಆ ನೀರಿನ ಹಳ್ಳದಲ್ಲಿ, ಯಾವ ನೀರು? ಹಸುವಿನ ಕಾಲಿನ ಗುರುತಲ್ಲಿ ನಿಂತಿದ್ದ ನೀರನ್ನ. ಲಂಬಯಿತ್ವ ಅವಮಾನ್ಯಚ. ಅವ್ರಿಗೆಲ್ಲ ಕೋಪ ಬಂತಂತೆ. ನಮ್ಮನ್ನು ಅವಮಾನ ಮಾಡ್ತೀಯಾ? ಸಾಮರ್ಥ್ಯದಿಂದ ಹೀಗೆಲ್ಲ ಆಟ ಆಡ್ತಾ ಇದ್ದೆ ನೀನು. ತೇತರೋಷ ಸಮಾವಿಷ್ಟಾ ಸುಭೃಶಂ ಜಾತಮನ್ಯವಃ
ಮಾಡ್ತೀವಿ ನಿನಗೆ ಅಂದರು. 60,000 ಜನ ವಾಲಕಿಲ್ಯರೆಲ್ಲ ಸೇರಿ ಏನು ಮಾಡಿದ್ದಾರೆ, ನಾನಾ ವಿಧವಾದ ಮಂತ್ರಗಳೆಂದು ಹೇಳಿಕೊಂಡು ಭಯಂಕರವಾದ ಇಂದ್ರನಿಗಿಂತ ಬಲವಂತನಾದ ಮಗ ಹುಟ್ಟಬೇಕು, ಶೌರ್ಯಶಾಲಿಯಾದವನು ಹುಟ್ಟಬೇಕು, ಮತ್ತೊಬ್ಬ ಇಂದ್ರನನ್ನು ಮಾಡ್ತೀವಿ ಅಂತ ಪುರಾಣದಲ್ಲಿ ಇನ್ನೊಬ್ಬ ಇಂದ್ರನನ್ನು ಮಾಡ್ತೀವಿ ಅಂತ ಹೊರಟವರು ಇಬ್ಬರು, ಒಬ್ಬರು ವಾಲಕಿಲ್ಯರು, ಮತ್ತೊಬ್ಬ ವಿಶ್ವಾಮಿತ್ರ. ಅನ್ಯಮಿಂದ್ರನ್ ಕರಿಷ್ಯಾಮಿ ಅಂತ ಹೊರಟವನು ಇಂದ್ರ, ನಮ್ಮ ವಿಶ್ವಾಮಿತ್ರರು. ಈ ವಾಲಕಿಲ್ಯರೆಲ್ಲ ಏನು ಮಾಡಿದ್ದಾರೆ, ಈ ಇನ್ನೊಬ್ಬ ಇಂದ್ರ ಹುಟ್ಟಬೇಕು ಅಂತ ತಪಸ್ಸನ್ನು ಮಾಡೋದನ್ನು ನೋಡಿ ಆ ಇಂದ್ರನಿಗೆ ಹೊಟ್ಟೆಯಲ್ಲಿ ಬೆಂಕಿ ಸ್ಟಾರ್ಟ್ ಆಯಿತು. ಬಹಳ ಭಯ ಬಂತವರಿಗೆ. ಇಂದ್ರಾಚ್ಛತ ಗುಣಶೌರ್ಯೇ ವೀರ್ಯೇ ಚೈವ ಮನೋಜವ. ಇಂದ್ರನಿಗಿಂತ 1000 ಪಟ್ಟು ಶಕ್ತಿ ಇರಬೇಕು ಅವನಿಗೆ, ಶೌರ್ಯ ವೀರ್ಯ ಬಲ ಎಲ್ಲ ಅವನಿಗಿರಬೇಕು. ತಪಸೋನ ಫಲೇನಾದ್ಯ ದಾರುಣ ಸಂಭವಿತ್ವಿತಿ. ಇದನ್ನು ಇಂದ್ರನಿಗೆ ಬಹಳ ಭಯ ಬಂದ್ಬಿಡ್ತು. ಇಂದ್ರನನ್ನು ಪಡೀತಾರೆ ಅಂತ ಶೌರ್ಯ ವೀರ್ಯ ಇಂದ್ರನಿಗಿಂತ 100 ಪಾಲು ಹೆಚ್ಚಾಗಿರ್ತಕ್ಕಂಥ ಮನೋಗತಿಗೆ ಸಮಾನವಾದ ವೇಗ ಇರಬೇಕು ಅವನು, ಅಂತಹ ವ್ಯಕ್ತಿ ಬೇಕು ಅಂತ ಇಂದ್ರನಿಗೆ ಭಯಂಕರನಾದ ವ್ಯಕ್ತಿ ನಮಗೆ ಹುಟ್ಟಬೇಕು ಅಂತ ಮಾಡಿದ್ದಾರೆ. ಇಂದ್ರ ನಡಗಿದ್ದಾನೆ. ಕಶ್ಯಪರ ಬಳಿಗೆ ಬಂದು ಕಾಲಿಗೆ ಬಿದ್ದ, ಸ್ವಾಮಿ ಇದೇನಿದು, ಬಹಳ ಭಯ ಆಗುತ್ತಾ ಇದೆ. ಆಗ ಇಂದ್ರನನ್ನ ಕಶ್ಯಪರ ಸಮಾಧಾನ ಮಾಡಿದ್ದಾರೆ, ಭಯಪಡಬೇಡ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ವಾಲಕಿಲ್ಯರ ಬಳಿಗೆ ಬಂದಿದ್ದಾರೆ. ವಾಲಕಿಲ್ಯರ ಬಳಿಗೆ ಬಂದಾಗ, ಸ್ವಾಮಿ ಏನಿದು, ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಇಂದ್ರ ನಮ್ಮನ್ನ ಬಹಳ ಅವಮಾನ ಮಾಡಿದ್ದಾನೆ. ಅವಜ್ಞಾತ ಸುರೇಂದ್ರೇಣ ಮೂಢೇನ ಕೃತ ಬುದ್ಧಿನ. ನಮ್ಮನ್ನು ಬಹಳ ಭಯಂಕರವಾಗಿ ಅವಮಾನ ಮಾಡಿದ್ದಾನೆ. ಆ ಅವಮಾನದಿಂದ ಇನ್ನೊಬ್ಬ ಇಂದ್ರನನ್ನು ನಾವು ಪಡೆಯುತ್ತಾ ಇದ್ದೀವಿ, ಅದು ಖಂಡಿತ ಹಾಗೆ ಆಗತ್ತೆ, ಏವಮಸ್ತು ಹಾಗೆ ಆಗತ್ತೆ ಎಂದಿದ್ದಾರೆ. ಐಶ್ವರ್ಯ ಮದಮತ್ತೇನ ಸದಾಚಾರಾನ್ನಿರಸ್ಯತ. ಅತ್ಯಂತ ಆಚಾರರಾಗಿ ನಾವು ತಪಸ್ಸನ್ನು ಮಾಡಿ ದೇಹವನ್ನು ಬಳಲಿಸಿಕೊಂಡಿರ್ತಕ್ಕಂಥ ನಮ್ಮನ್ನು ನೋಡಿ ಅವಮರ್ಯಾದೆ ಮಾಡ್ತಾನ, ಶಕ್ತಿ ಇಲ್ಲ ನಮಗೆ ಅಂತ ಕೆಲಸ ಮಾಡಿದ್ದಾನೆ. ಮೂಢೇನ ಅಕೃತ ಬುದ್ಧಿನ, ಮೂರ್ಖನಾಗಿದ್ದಾನೆ. ಏವಮಸ್ತುತಿ ತಂಚಾಪಿ ಪ್ರತ್ಯೂಚು ಸತ್ಯವಾದಿನಃ. ಕಶ್ಯಪ ಹೇಳ್ದ, ನೀವು ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ಜಗತ್ತಿಗೆ ಒಬ್ಬನೇ ಇಂದ್ರ ಇರಬೇಕು. ಒಂದು ಕಾಲದಲ್ಲಿ ಇಬ್ಬರಿಬ್ಬರು ಇಂದ್ರಂದ್ರು, ಇಬ್ಬಿಬ್ಬರು ಬ್ರಹ್ಮ, 4-5 ಜನ ವಾಯುಗಳು, 5-6 ಜನ ಕಶ್ಯಪರು, ಬೇರೆ ಬೇರೆ ಇನ್ನು 60-60 ಸಾವಿರ ಜನ ಬೇರೆ ಬೇರೆ ಬಾಲಕಿಲ್ಯರು ಅಂತ ಹೀಗೆಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಇಂದ್ರಾರ್ಥೇಚ ಭವಂತೋಪಿ ಯತ್ನವಂತಸ್ತಪೋಧನಾ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥ ಯಜ್ಞದ ಫಲ ಅರ್ಧ ಆಗಬಾರದು, ಇದು ನಡಿಬೇಕು. ಆದರೆ ಇನ್ನೊಬ್ಬ ಇಂದ್ರ ಆಗಬಾರದು. ಅದರಿಂದ ಒಂದು ಕೆಲಸ ಮಾಡೋಣ, ಇಂದ್ರನಿಗೆ ಸಮಾನನಾದ ಇನ್ನೊಬ್ಬ ಮಗನನ್ನ ಪಡೆಯುವುದಕ್ಕೆ ನಿಮ್ಮ ತಪಸ್ಸಿನ ಫಲವನ್ನು ನಾನು ಕೊಟ್ಬಿಡ್ರಿ ಇಂದ್ರು ಕಶ್ಯಪರು. ಬುದ್ಧಿವಂತರು ಕಶ್ಯಪರು. ಭವತ್ವೇಷ ಪತಸ್ತ್ರೀಣ. ಇನ್ನೊಬ್ಬ ಇಂದ್ರ ಹುಟ್ಟೋದು ಬೇಡ, ಪಕ್ಷಿಗಳ ರಾಜ ಹುಟ್ಲಿ, ಪಕ್ಷೀಂದ್ರ ಹುಟ್ಲಿ, ದೇವೇಂದ್ರ ಬೇಡ. ದೇವೇಂದ್ರ ಇನ್ನೊಬ್ಬ ಬೇಡ, ಪಕ್ಷೀಂದ್ರ ಆಗಲಿ. ಪ್ರಸಾದ ಕ್ರಿಯತಾಮಸ್ಯ ದೇವರಾಜಸ್ಯ ಜಾಚತಃ. ಅವನು ಕೇಳ್ಕೋತಾ ಇದ್ದಾನೆ. ಆದ್ದರಿಂದ ಬ್ರಹ್ಮದೇವರ ನಿಯಮದಂತೆ ಇಂದ್ರನೊಬ್ಬನೇ ಅಧಿಪತಿಯಾಗಿರಬೇಕು. ಹಾರುವ ಪ್ರಾಣಿಗಳಿಗೆ ಇವನು ಇಂದ್ರನಾಗಲಿ ಒಡೆಯನಾಗಲಿ. ಆದ್ದರಿಂದ ಇದನ್ನು ದಯವಿಟ್ಟು ಹೀಗೆ ಮಾಡ್ರಿ ಅಂತಂದಾಗ ಮಹರ್ಷಿಗಳ ಯಾಗ ಅದರ ಫಲವನ್ನು ಕಶ್ಯಪರು ತಗೊಂಡ್ಬಿಟ್ರು. ನನಗೆ ಕೊಡ್ರಿ, ನನಗೆ ಆ ಮಗ ಆಗಲಿ, ಇಂದ್ರನಿಗಿಂತ ಶ್ರೇಷ್ಠ ಮಗನಾಗಲಿ, ಇಂದ್ರನಿಗಿಂತ ಬಲವಂತನಾಗಲಿ, ಇಂದ್ರನಿಗಿಂತ ವೇಗನಾಗಲಿ, ಅಂತ ಮಗನಾಗಲಿ ಅಂತ. ಆದ್ದರಿಂದ ಆ ಯಜ್ಞ ಫಲವನ್ನು ನೀವೇ ಸ್ವೀಕಾರ ಮಾಡ್ರಿ ಎಂದಾಗ ಅದನ್ನು ತಾವು ತಗೊಂಡಿದ್ದಾರೆ. ಆಗ ಇಷ್ಟೆಲ್ಲ ವಿಚಾರ ನಡೆದಿದೆ. ಸೂತರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ, ಏತದಿದಂ ಸಫಲಂ ಕರ್ಮ ತ್ವಯೈವ ಪ್ರತಿಗೃಹ್ಯತಾಂ ತಥಾ ಚೈವಂ ವಿಧತ್ಸ್ವಾತ್ರ ಯಥಾ ಶ್ರೇಯೋನುಪಶ್ಯಸಿ. ಮಂಗಳವಾಗಲಿ ಜಗತ್ತಿಗೆ, ಹಾಗೆ ಮಾಡಬೇಡ್ರಿ ನೀವು ಅಂತ ವಾಲಕಿಲ್ಯರನ್ನ ಸಮಾಧಾನ ಮಾಡಿ ಯಜ್ಞದ ಫಲವನ್ನು ತಾವು ತಗೊಂಡಿದ್ದಾರೆ. ಯಜ್ಞದ ಫಲದ ಸ್ವೀಕಾರದ ಆದ ನಂತರದಲ್ಲಿ ಏತಸ್ಮಿನ್ನೇವ ಕಾಲೇತು ದೇವಿ ದಾಕ್ಷಾಯಿಣಿ ಶುಭ ವಿನತಾನಾಮ ಕಲ್ಯಾಣಿ ಪುತ್ರಕಾಮ ಯಶಸ್ವಿನಿ ತಪಸ್ತತ್ವಾ ವ್ರತಪರಾ ಸ್ನಾತಾ ಪುಂಸವನೇ ಶುಚಿ. ಇದಾದ ಮೇಲೆ ದಕ್ಷನ ಮಗಳಾಗಿರ್ತಕ್ಕಂಥ ವಿನತೆ ಋತುಸ್ನಾತಳಾಗಿದ್ದಾಳೆ. 100 ವರ್ಷಗಳ ತಪಸ್ಸನ್ನು ಮಾಡಿದ್ದಾಳೆ. ಉಪಚಕ್ರಾಮ ಭರ್ತಾರಂ ತಾಮುವಾಚಾತ ಕಶ್ಯಪ. ಕಶ್ಯಪರು ಹೇಳ್ತಾ ಇದ್ದಾರೆ, ಭಯಂಕರನಾಗಿರ್ತಕ್ಕಂತಹ ಮಕ್ಕಳು ನಿನಗೆ ಹುಡ್ತಾರೆ, 2 ಮಕ್ಕಳಾಗುತ್ತಾರೆ, ಅವರನ್ನು ನೀ ಚೆನ್ನಾಗಿ ರಕ್ಷಣೆ ಮಾಡಬೇಕು ಅಂತ. ಆರಂಭ ಸಫಲೋ ದೇವಿ ಭವಿತಾಯ ಸ್ವಯಪ್ಸಿತ. ಒಳ್ಳೆಯ ತಪಸ್ಸನ್ನು ಮಾಡಿದ್ಯಾ, ವ್ರತನಿಷ್ಠಳಾಗಿದ್ದೀಯಾ, ಋತುಕಾಲವೂ ಬಂದಿದೆ, ಆದ್ದರಿಂದ ಗರ್ಭಧಾರಣೆ ಮಾಡು ಅಂತ ಕಶ್ಯಪರಿಂದ ವಿನತೆ ಗರ್ಭಧಾರಣೆಯನ್ನು ಮಾಡಿದ್ದಾಳೆ. ಜನಯಿಷ್ಯಸಿ ಪುತ್ರ ಉದ್ವೌ ವೀರೋ ತ್ರಿಭುವನೇಶ್ವರವು. ಅದ್ಭುತರಾಗಿರ್ತಕ್ಕಂತಹ ಬಲವಂತರಾದ ಸಾಮಾನ್ಯರಲ್ಲ,
ಪರಮಾದ್ಭುತರಾದ ಮಕ್ಕಳು ನಿನಗೆ ಹುಟ್ಟುತ್ತಾರೆ. ವಾಲಕಿಲ್ಯರ ಸಂಕಲ್ಪ, ನನ್ನ ತಪಸ್ಸಿನ ಪುಣ್ಯ. ಪುತ್ರೋ ಲೋಕ ತ್ರೈಲೋಕ್ಯ ಪೂಜಿತು, 3 ಲೋಕಗಳಿಗೆ ಮಂಗಳವನ್ನುಂಟು ಮಾಡುವ ಮಕ್ಕಳು ನಿನಗೆ ಹುಟ್ಟುತ್ತಾರೆ. ಉವಾಚ ಚೈನಾಂ ಭಗವಾನ್ ಕಶ್ಯಪ ಪುನರೇವಹ ಧಾರ್ಯತಾಂ ಅಪ್ರಮಾದೇನ ಗರ್ಭೋಯಂ ಸುಮಹೋದಯ. ಒಳ್ಳೆಯ ಮಕ್ಕಳಾಗಬೇಕಾದ್ರೆ ಪುಣ್ಯವೂ ಮಾಡಿದ್ದೀಯಾ, ನಿನ್ನ ಇಷ್ಟಾರ್ಥ ಪಡೆಯತಕ್ಕಂಥ ಪ್ರಯತ್ನ ಸಫಲವಾಗ್ತಾ ಇದೆ. ದೇವಿ, ಇದನ್ನು ನಿನಗೆ ಮಂಗಳವಾಗತ್ತೆ, ಅಪ್ರಮತ್ತಳಾಗಿ ಈ ಗರ್ಭವನ್ನು ಧಾರಣ ಮಾಡು ಅಂತ ಕಶ್ಯಪರು ವಿನತೆಗೆ ಗರ್ಭಧಾರಣೆಯನ್ನು ಮಾಡಿದ್ದಾರೆ. ಶತಕೃತುಮುವಾಚೋಥ, ಇಷ್ಟು ಹೇಳಿ ಕಶ್ಯಪರು ಇಂದ್ರನಿಗೆ ಹೇಳುತ್ತಾರೆ, ಇಂದ್ರ, ಮಹಾವೀರ್ಯವಂತರಾಗಿ ನಿನಗೆ ಸಹೋದರ ಹುಡ್ತಾ ಇದ್ದಾನೆ, ನಿನ್ನ ಸಹಾಯಕರಾಗಿರ್ತಾರೆ, ನೀನು ಹೆದರಬೇಡ. ಶತಕೃತುಮುವಾಚೋಥ ಪ್ರಿಯಮಾಣ ಪ್ರಜಾಪತಿ ತತ್ಸಹಾಯವು ಮಹಾವೀರ್ಯೋ ಭ್ರಾತರೋ ತೇ ಭವಿಷ್ಯತಃ. ಇಬ್ಬರು ತಮ್ಮಂದ್ರ ನಿನಗೆ ಹುಡ್ತಾರೆ, ನೀನು ಇವರಿಗೆ ಯಾವುದೇ ರೀತಿಯಿಂದಲಾದರೂ ಕೂಡ ತೊಂದರೆಯೂ ನಿನ್ನಿಂದ ಆಗಬಾರದವರಿಗೆ. ಆಗ ಆ ತಮ್ಮಂದರನ್ನು ನೀ ಕಾಪಾಡ್ಕೋಬೇಕು. ಆ ತಮ್ಮಂದರಿಗೆ ನೀ ತೊಂದರೆ ಆಗದಂತೆ ಮಾಡಿಕೊಂಡ್ರೆ ನೈತಾಭ್ಯಾಂ ಭವಿತಾ ದೋಷ ಸಕಾಶಾತ್ತೇ ಪುರಂದರ, ನಿನ್ನ ಕಡೆಯಿಂದ ಅವರಿಗೆ ಯಾವುದೇ ವಿಧವಾಗಿರತಕ್ಕಂಥ ತೊಂದರೆ ಆಗಬಾರದು. ವೇದುತೆ ಶಕ್ರ ಸಂತಾಪಸ್ತ್ವಮೇವೇಂದ್ರೋ ಭವಿಷ್ಯಸಿ, ಚಿಂತೆ ಮಾಡಬೇಡ, ನೀನೇ ಇಂದ್ರನಾಗಿರ್ತೀಯ. ನಚಾಪ್ಯೇವಂ ತ್ವಯಾ ಭೂಯ ಕ್ಷೇಪ್ತವ್ಯ ಬ್ರಹ್ಮವಾದಿನ. ಇನ್ನೊಂದು ಮಾತು ಹೇಳ್ತಾರೆ ಕಶ್ಯಪರು, ಇಂದ್ರ ನಿನಗೆ ಹೇಳ್ತೀನಿ ಕೇಳು, ಯಾವತ್ತೂ ಕೂಡ ಜ್ಞಾನಿಗಳು, ಬ್ರಹ್ಮವಾದಿಗಳು, ಬ್ರಾಹ್ಮಣರು, ಋಷಿಗಳನ್ನ ಯಾವ ಕಾರಣದಿಂದಲೂ ಮುಂದೆ ನೀ ತಿರಸ್ಕಾರ ಮಾಡಬೇಡ ತಂದೆ ಕಶ್ಯಪರು ಹೇಳಿದ್ದಾರೆ. ಯಾಕೆಂದ್ರೆ ಅವರ ಮಾತು ವಾಗ್ವಜ್ರ, ನಿನ್ನ ವಜ್ರಾಯುಧವೋ ಅವರ ಮೇಲೆ ಏನು ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ನಿನ್ನ ವಜ್ರಾಯುಧ ತಯಾರಾಗಿರೋದೇ ಬ್ರಾಹ್ಮಣರ ಋಷಿಗಳ ಸ್ಪೈನಲ್ ಕಾರ್ಡ್, ಜ್ಞಾಪಕ ಇಟ್ಕೋ. ನೀನು ಅವರನ್ನೇನು ಮಾಡಲಿಕ್ಕಾಗಲ್ಲ. ನಿನಗೆ ಶೀಘ್ರ ಕೋಪಿಗಳಾಗಿರ್ತಾರೆ, ಮಹಾ ತಪಸ್ವಿಗಳಾಗಿರ್ತಾರೆ. ಇಷ್ಟು ಹೇಳಿಕೊಟ್ರು ಕೂಡ ಇಂದ್ರ ಬಿಟ್ನ. ಇಷ್ಟು ಕಶ್ಯಪರು ಮಗನಿಗೆ ಬ್ರಾಹ್ಮಣರಿಗೆ ಏನೂ ಮಾಡಬೇಡ, ಯೋಗ್ಯ ರೀತಿಯಲ್ಲಿ ನೋಡ್ಕೋ ಅಂತ ಹೇಳಿದ್ರು. ಬೃಹಸ್ಪತಿ ಆಚಾರ್ಯ ಬಂದ್ರೆ ಎದ್ದು ಗೌರವ ಕೊಟ್ನ ಇಂದ್ರ? ಕೊಡ್ಲಿಲ್ಲ. ದೂರ್ವಾಸರು ಬಂದ್ರೆ ಗೌರವ ಕೊಟ್ನ? ಕೊಡ್ಲಿಲ್ಲ. ಅಂದ್ರೆ ನಾವು ಜಾತಕವನ್ನ ಕೇಳಿಯೂ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ. ಸುಮ್ಮನೆ ಹೋಗೋದು ಜಾತಕ ಕೇಳು. ಇದು ಡಾಕ್ಟರ್ ಒಬ್ರು ಬಂದಿದ್ದಾರೆ, ಸುಮ್ಮನೆ ನೀವು ಮದುವೆ ಮನೆಗೆ ಹೋಗಿ ಯಾರ್ದಾರು ಕೈ ಹಿಡ್ಕೊಂಡು ಸುಮ್ಮನೆ ನೋಡ್ತಾ ಇರ್ರಿ. ಜಾತಕ ಹೇಳ್ತೀರಾ, ಜ್ಯೋತಿಷ್ಯ ಹೇಳ್ತೀರಾ, ಏನು ಕೈಗಳು ಸಾವಿರಾರು ಜನ ಮುಂಚಾಚಿಬಿಡ್ತಾರೆ. ಅದು ಕೈ ತೋರಿಸಿ ಅವಲಕ್ಷಣ ಅಂತ ಅನಿಸ್ಕೊಳ್ಳೋದಾಗ್ಲೇ. ಆ ಎಲ್ಲರ ಮಧ್ಯದಲ್ಲೂ ಕೂಡ ನೀವು ಚೆನ್ನಾಗಿಲ್ಲ, ನೀವು ಅಯೋಗ್ಯರು, ನೀವು ನೀಚರು ಅಂತ ಅವ್ರು ಬೈದು ಬೇಡ. ಎಲ್ಲಾರದ್ರಿಗೆ ನಾವು ಅನ್ಕೊಂಡಿದ್ವಿ ಅವ್ರಿಗೆ ಚೆನ್ನಾಗಿ ಬೈದ್ರಿ ಆಚಾರ್ಯ ಅಂತ ಇನ್ನೊಬ್ರು ಬಂದು ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಭವಿಷ್ಯವನ್ನ ಕೇಳಿ ಪ್ರಯೋಜನ ಇಲ್ಲ. ಪ್ರಾರಬ್ಧದಲ್ಲಿದ್ದಂತೆ ನಡೆಯುತ್ತೆ. ಇಂದ್ರನಿಗೆ ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುದ್ಧಿ ಎಲ್ಲಿ ತನಕ ನಮ್ಮ ಜೊತೆಗೆ ಬರುತ್ತೆ? ಬಹಳ ದೂರ ಬರಲಿಕ್ಕಾಗಲ್ಲ. ಬುದ್ಧಿ ಎಷ್ಟೊತ್ತನ ತನಕ ಇರುತ್ತೆ? 1 ದಿವಸಕ್ಕಾಗ್ಬೋದು, 2 ದಿವಸಕ್ಕಾಗ್ಬೋದು, ವಾರಕ್ಕಾಗ್ಬೋದು. ಮುಂದೆ ಗತಿ ಹೇಳಿಕೊಟ್ಟ ಮಾತು ಅದನ್ನು ಅನುಸರಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಪರೀಕ್ಷಿತ್ ರಾಜನಿಗೆ ಭವಿಷ್ಯ ಗೊತ್ತಿತ್ತು, ಮುಂದೆ ನನಗೆ ಬ್ರಾಹ್ಮಣರ ಶಾಪ ಆಗತ್ತೆ ಅಂತ. ಏನಾರು ಪರೀಕ್ಷಿತ್ ರಾಜ ಬದಲಾಯಿಸ್ಕೊಳ್ಳಿಕ್ಕಾಯ್ತಾ? ನೋಡ್ತೀವಿ ನಾವು. ಇವತ್ತು ವೈದ್ಯರ ಸಂದರ್ಶನ ಅಂತಿರುತ್ತೆ, ಅದು ಬೆಳಗ್ಗೆ ಪೇಪರ್ ಡೈಲಿ ಹಾಕ್ತಾ ಇರ್ತಾರೆ. ದಿನ ಭವಿಷ್ಯದಲ್ಲಿ ಬಹಳ ಆಗ್ತಿರ್ತಾರೆ. ಬಂಧುಗಳ ಆಗಮನ, ಧನಹಾನಿ 100%. ಬಂಧುಗಳು ಮನೆಗೆ ಬಂದ್ರೆ ದುಡ್ಡು ಖರ್ಚಾಗದೆ ಮತ್ತಿನ್ನೇ ನೀರು ಖರ್ಚಾಗತ್ತಾ? ದುಡ್ಡೇ ನೀರಿನಂಗೆ ಖರ್ಚಾಗಿಬಿಡುತ್ತೆ. ದೂರ ಪ್ರಯಾಣ ದೇಹಾಲಸ್ಯ, ಖಂಡಿತ ದೂರ ಪ್ರಯಾಣ ಮಾಡಿದ್ರೆ ದೇಹಾಲಸ್ಯ ಆಗದೆ ಇರುತ್ತಾ? ಮನೆಯಲ್ಲಿ ಕಲಹ, ಮನಸ್ಸಿಗೆ ಖೇದ. ಮನೆಯಲ್ಲಿ ಕಲಹ ಆದ್ರೆ ಮತ್ತೆ ಮನಸ್ಸಿಗೆ ಖೇದ ಆಗದೆ ಇರುತ್ತಾ? ಹಾಗೇ ಆಗತ್ತೆ. ಇವೆಲ್ಲ ಇಂಥ ದಿನ ಭವಿಷ್ಯ ಕೇಳೋ ಏನು ಪ್ರಯೋಜನ? ಸುಮ್ಮನೆ ಕೇಳೋದು. ಯಾರು ಫ್ರೀಯಾಗಿ ಸಿಕ್ಕಿದ್ದಾರೆ ಅಂದ್ರೆ ಅವರು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೊಂಡಿರ್ತಾರೆ, ದುಡ್ಡು ಕೊಟ್ಬಿಟ್ಟು ಹಾಕೊಂಡಿರ್ತಾರೆ. ಅದು ನಮ್ಗೆ ಗೊತ್ತಾಗಲ್ಲ. ಟಿವಿಯವರೇ ಇಂಥ ಒಳ್ಳೆಯವ್ರನ್ನ ಕರ್ಕೊಂಡ್ಬಂದು ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದು ಟಿವಿಯವ್ರು ಕರ್ಕೊಂಡ್ಬಂದಿರಲ್ಲ, ಅವನೇ ಲಕ್ಷ ರೂಪಾಯಿ ಕೊಟ್ಟು ಒಂದು ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೋ ಸ್ಪಾನ್ಸರ್ ಆಗಿ ಫ್ರೀ ಟೈಮ್ ಅಂತಿರುತ್ತಲ್ಲ, ಫ್ರೀ ಟೈಮಲ್ಲಿ ಶೂನ್ಯ ವೇಳೆ ಅಂತ ಪಾರ್ಲಿಮೆಂಟಲ್ಲಿ ಇದ್ದಂಗೆ ಶೂನ್ಯ ವೇಳೆ ಅಂತ 0 ಅವರ್ಸು. ಹಾಗೆ ಇವರೆಲ್ಲ ಕೇಳ್ತಾ ಇರ್ತಾರೆ. ಅವನು ಯಾರೊಬ್ಬ ದಡ್ಡಂಗೆ ಹೇಳಿ ಬಂದಿರ್ತಾರೆ, 2-3 ನಂಬರ್ ಇಟ್ಕೋ, ಫೋನ್ ಮಾಡ್ತಾ ಇರು, ಪ್ರಾಬ್ಲಮ್ ಕೇಳ್ತಾ ಇರು, ನಿಮ್ಮ ಪ್ರಾಬ್ಲಮ್ಗೆಲ್ಲ ನಾವು ಉತ್ತರ ಕೊಡ್ತಾ ಇರ್ತೀನಿ, ಇಂಥ ಪ್ರಾಬ್ಲಮೇ ಕೇಳು, ಇಂಥ ಉತ್ತರವೇ ಕೊಡ್ತೀನಿ ಅಂತ. ನಿಮಿಷದಲ್ಲಿ ಉತ್ತರ. ಇವನಿಗೆ ದುಡ್ಡು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಈ ಜ್ಯೋತಿಷ್ಯಂಗೆ. ತಳ ಬುಡ ಓದಿರಲ್ಲ. ಅಂದ್ರೆ ಜ್ಯೋತಿಷ್ಯಕ್ಕೆ ಅವಮರ್ಯಾದೆ ಮಾಡ್ತಿಲ್ಲ,
ಓದಿದವರು ಸರಿಯಾಗಿ ಓದದೇ ಇದ್ರೆ ನಾವು ಭವಿಷ್ಯ ಕೇಳಿ ಪ್ರಯೋಜನ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ. ಯಾವುದು ಭಯಂಕರವಾದ ಕೆಲಸ ಇರುತ್ತೆ ಅದನ್ನು ಕೇಳಬೇಕು. ಭಗವದಿಚ್ಛೆ ಸರಿಯಾಗಿದೆಯಾ ತಿಳ್ಕೊಂಡು ಆ ಕೆಲಸವನ್ನು ಮಾಡಬೇಕೇ ಹೊರತು ಸಂಪೂರ್ಣವಾಗಿ ಜ್ಯೋತಿಷಿಗಳಿಗೆ ಯಾವುದು ಕಾಣಿಸಲ್ಲ. ಕಶ್ಯಪರು ಇಂದ್ರನಿಗೆ ಇಷ್ಟೆಲ್ಲ ಹೇಳಿಕೊಟ್ಟಿದ್ರು ಕೂಡ ಇಂದ್ರನಿಗೆ ಅದರಿಂದ ಏನೂ ಪ್ರಯೋಜನ ಆಗಲೇ ಇಲ್ಲ. ತ್ವತ್ಸಹಾಯೋ ಮಹಾವೀರ್ಯೋ ಭ್ರಾತರೋ ತೇ ಭವಿಷ್ಯತಃ ವಿನತಾ ಚಾಪಿ ಸಿದ್ಧಾರ್ಥ ಬಭೂವ ಮುದಿತಾ ತಥಾ ಜನಯಾಮಾಸ ಪುತ್ರೋದ್ವೌ ವರುಣಂ ಗರುಡಂ ತಥಾ. ಹಿಂದೆ ಕಥೆ ಕೇಳಿದ್ದೀವಿ. ವಿನತೆ ಗರ್ಭಧಾರಣೆ ಮಾಡಿ ಮೊಟ್ಟೆಗಳೆರಡನ್ನಿಟ್ಟಿದ್ದಾಳೆ. ಮೊದಲನೇ ಮೊಟ್ಟೆಯನ್ನ ಕದ್ರುವಿನ ಮಕ್ಕಳೆಲ್ಲ ಹುಟ್ಟಿಬಿಟ್ರು, ತನಗೆ ಮಕ್ಕಳು ಹುಟ್ಟಲಿಲ್ಲ ಅಂತ ಗರುಡನ ಅಣ್ಣನಾಗಿದ್ದ ಅರುಣ ಇರತಕ್ಕಂಥ ಮೊಟ್ಟೆಯನ್ನು ಒಡೆದು ಬಿಡ್ತಾಳೆ. ಅರ್ಧಕಾಯನಾಗಿ ಅರುಣ ಹುಟ್ಟಿಬಿಡ್ತಾನೆ. ಇಬ್ಬರು ಪಕ್ಷಿ ಶ್ರೇಷ್ಠರೇ. ಅವನ ದೇಹವನ್ನ ಸೂರ್ಯನ ಮುಂದಿಡ್ತಾರೆ. ಅರುಣನನ್ನ ಸೂರ್ಯನ ಮುಂದೆ ಕೂಡಿಸಿ ಸೂರ್ಯನ ಪ್ರಖರವಾದ ತೇಜಸ್ಸು ಜಗತ್ತನ್ನು ಸುಡದೇ ಇರಲಿ ಅಂತ ಹೇಳಿ ಜಗತ್ತಿನ ಮಂಗಳಕ್ಕೋಸ್ಕರವಾಗಿ ಸೂರ್ಯನ ಮುಂದೆ ಕೂಡಿಸಿದಾಗ ಸೂರ್ಯನ ಪ್ರಖರವಾದ ತೇಜಸ್ಸನ್ನ ತಾನು ಅರುಣ ಸ್ವೀಕಾರ ಮಾಡಿ ಕಡಿಮೆ ಮಾಡ್ತಾ ಇರ್ತಾನೆ. ಇಂಥ ಅರುಣ ಒಬ್ಬ ವಿಕಲಾಂಗೋರುಣಸ್ತತ್ರ ಭಾಸ್ಕರಶ್ಚ ಪುರಸ್ಸರ ಪತತ್ರೀಣಾಂಚ ಗರುಡಂ ಇಂದ್ರತ್ವೇನಾಭ್ಯಸಿಂಚತ. ಪಕ್ಷಿಗಳ ರಾಜನಾಗಿ ಗರುಡನನ್ನು ಅಭಿಷೇಚನ ಮಾಡಿದ್ದಾರೆ. ಹೀಗೆ ವಿನತೆಯ ಮಕ್ಕಳಾಗಿ ಇವನು ವೈನತೆಯ ಆದ, ಅವನು ಅರುಣ ಆದ. ಅವನು ವೈನತೆಯನೇ, ಆದರೆ ಪ್ರಸಿದ್ಧನಾದದ್ದು ಗರುಡ ಮಾತ್ರ. ಯಾಕೆಂದ್ರೆ ಅರುಣ ಕೂತ್ಕೊಂಡ್ಬಿಟ್ಟ ಒಂದೇ ಕಡೆಯಲ್ಲಿ. ಗರುಡ ಸಂಚಾರ ಮಾಡಿ ಬಹಳ ಪರಾಕ್ರಮಿಯಾಗಿದ್ದಾನೆ. ತಾರತಮ್ಯದಲ್ಲೂ ಕೂಡ ಅರುಣ ಕಡಿಮೆ, ಗರುಡ ಶ್ರೇಷ್ಠ. ಅಣ್ಣ ತಮ್ಮಂದ್ರೆ ನಿಜ. ಆದ್ದರಿಂದ ಅರುಣ ಅಣ್ಣ, ಗರುಡ ತಮ್ಮನೇ. ಆದರೂ ತಾರತಮ್ಯದಲ್ಲಿ ಗರುಡ ಬಹಳ ದೊಡ್ಡವನು, ಅರುಣ ಕಡಿಮೆ. ಆದ್ದರಿಂದ ಗರುಡ ಪರಮ ಶ್ರೇಷ್ಠನಾಗಿದ್ದಾನೆ. ಎಲ್ಲ ದೇವತೆಗಳೆಲ್ಲರೂ ಸಹಿತ ತತಸ್ತಸ್ಮಾತ್ ಗಿರಿವರಾತ್ ಸಮುದೀರ್ಣ ಮಹಾಬಲಃ ಗರುಡ ಪಕ್ಷರಾತ್ ತುರಣಂ ಸಂಪ್ರಾಪ್ತೋ ವಿಭದಾನ್ ಪ್ರತಿ ತಂ ದೃಷ್ಟ್ವಾತಿ ಬಲಂ ಚೈವ ಪ್ರಾಕಂಪತ ಸುರಾಸ್ತತಃ. ಏನು ಭಯಂಕರವಾದ ಗರುಡನ ದೇಹ, ಕಾಮರೂಪಿ ದೇಹವನ್ನು ಬೆಳೆಸಿದ್ದಾನೆ. ಹೇಗೆ ಹನುಮಂತ ಬೆಳೆಸಿದನಲ್ಲ, ತಾನು ಲಂಕಾಪಟ್ಟಣಕ್ಕೆ ಹಾರುವಾಗ ವಿಸ್ತಾರವಾಗಿ ದೇಹವನ್ನು ಬೆಳೆಸಿದ. ಲಂಕಾಪಟ್ಟಣದಲ್ಲಿ ಇಳಿಯೋ ಹೊತ್ತಿಗೆ ಭೀತ್ವಾ ಭೂತ್ವಾ ಬಿಡಾಲ ಸಮಿತ ಪುಟ್ಟ ಬೆಕ್ಕಿನಷ್ಟು ರೂಪವನ್ನು ಸ್ವೀಕಾರ ಮಾಡಿದ. ಬೆಕ್ಕಾಗಲಿಲ್ಲ, ಕೋತಿ ಆದರೂ ಬೆಕ್ಕಿನಷ್ಟು ಸಣ್ಣ ರೂಪವನ್ನು ಧಾರಣ ಮಾಡಿದ್ದಾನೆ ಅಂತ ಕೇಳ್ತೀವಲ್ಲ. ಇವರಿಗೆಲ್ಲ ಕಾಮರೂಪಿಗಳು. ದೈತ್ಯರಿಗೆ ಈ ಸಾಮರ್ಥ್ಯ ರಾಕ್ಷಸರಿಗೆ ಇರಬೇಕಾದ್ರೆ ದೇವತೆಗಳಿಗಿರೋದೇನು ಆಶ್ಚರ್ಯ. ಪರಸ್ಪರವಾಗಿ ಯುದ್ಧ ಪ್ರಾರಂಭವಾಗಿದೆ. ಗರುಡನ ರೆಕ್ಕೆಯ ಹೊಡೆತದಿಂದ ಭಯಂಕರವಾದ ಧೂಳೆದ್ದಿದೆಯಂತೆ ಮೇಲಕ್ಕೆ. ಭಯಂಕರವಾದ ಧೂಳು ಮೇಲಕ್ಕೆದ್ದು ಯುದ್ಧರಂಗದಲ್ಲಿ ಯಾರ್ಯಾರನ್ನು ಏನು ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇಲ್ಲ. ಆದರೆ ಗರುಡನಿಗೆಲ್ಲ ಕಾಣಿಸ್ತಾ ಇದ್ದಾರೆ. ಹೊಡೆದು ಚೆಚ್ಚಾಗ್ತಾ ಇದ್ದಾನೆ. ರೆಕ್ಕೆಗಳಿಂದ ಎಲ್ಲರನ್ನ ಬಡಿದು ಹಾಕ್ತಾ ಇದ್ದಾನೆ ಗರುಡ. ಕೊಕ್ಕಿನಿಂದ ಕುಗ್ಗುತ್ತಾ ಇದ್ದಾನೆ. ಕಾಲುಗಳ ಉಗುರುಗಳಿಂದ ಪರಚುತ್ತಾ ಇದ್ದಾನೆ ಅನೇಕರನ್ನ. ಯಾರಿಗೂ ಕಣ್ಣಿಗೆ ಕಾಣದಂತೆ ಗರುಡ ಮಾಡಿ ಭಯಭ್ರಾಂತರಾಗಿದ್ದಾರೆ. ಅಮೃತವನ್ನು ರಕ್ಷಿಸ್ತಾ ಇದ್ದವರು ಕೂಡ ಧೂಳಿನಿಂದ ಮುಚ್ಚೋಗ್ಬಿಟ್ಟಿದ್ದಾರೆ. ತಥೋ ವಿತಿಮಿರೇ ಜಾತೆ ದೇವ ಶಕುನಿಮಾರ್ದಯನ್ನೇ. ವಾಯುದೇವರಿಗೆ ಹೇಳಿದನಂತೆ, ಗರುಡ ಪ್ರಾರ್ಥನೆ ಮಾಡಿದನಂತೆ, ಸ್ವಾಮಿ ಇದೊಂದು ತುಂಬಾ ಭಯಂಕರವಾದ ಧೂಳು ಬಂದಿದೆ, ಧೂಳನ್ನು ಪರಿಹಾರ ಮಾಡಿರಿ ಅಂತ ಕೇಳಿಕೊಂಡಿದ್ದಾನೆ ಗರುಡ. ಧೂಳು ಬಂದಿದೆ ಅಂತ ವಾಯುವಿನ ಪ್ರಭಾವದಿಂದ ಧೂಳೆಲ್ಲ ಹೋಗಿ ವಾತಾವರಣ ನಿರ್ಮಲವಾಗಿದೆ. ದೇವತೆಗಳೆಲ್ಲರೂ ಒಂದೇ ಬಾರಿಗೆ ಗರುಡನ ಮೇಲೆ ಬಿದ್ದಿದ್ದಾರೆ. ಒಬ್ಬನೇ ಗರುಡ ಪ್ರತಿಸ್ಪರ್ಧಿ. ಲಕ್ಷಾಂತರ ಜನ ದೇವತೆಗಳು, ಮಹಾವೀರ್ಯ ಮಹಾಬಲಿಷ್ಠನಾದ ಗರುಡ. ಸುತ್ತಮುತ್ತಲೂ ಇದ್ದ ದೇವತೆಗಳು ಬೇಕಾದ ಪ್ರಹಾರವನ್ನು ಮಾಡ್ತಾ ಅಂತರಿಕ್ಷದಲ್ಲಿ ಮೇಘದಂತೆ ಗರ್ಜನೆಯನ್ನು ಮಾಡ್ತಾ ಉತ್ಪಪಾತ ಮಹಾವೀರ್ಯ ಪಕ್ಷಿರಾಟ್ ಪರವೀರ ಸಮತ್ಪಂತ್ಯಾಂತರಿಕ್ಷಸ್ಥಂ ದೇವಾನಾಮುಪರಿಸ್ಥಿತಂ. ದೇವತೆಗಳ ಮೇಲೆಲ್ಲ ಸಂಚಾರ ಮಾಡ್ತಾ ಆಗ ದೇವತೆಗಳನ್ನು ಪ್ರಹಾರ ಮಾಡಿ ಕೆಳಗೆ ಬೀಳಿಸ್ತಾ ಇದ್ದಾನೆ. ಅನೇಕ ದೇವತೆಗಳು ಗರುಡನ ಕೊಕ್ಕಿನಿಂದ ಕೆಳಗೆ ಬೀಳ್ತಾ ಇದ್ದಾರೆ, ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಸಾಧ್ಯ ಗಂಧರ್ವರೆಲ್ಲ ಪೂರ್ವ ದಿಕ್ಕಿಗೆ ಓಡೋಗ್ಬಿಟ್ರಂತ. ವೇದವ್ಯಾಸರು ಪುರಾಣ ಹೇಳುವಾಗಲೂ ಯಾವುದನ್ನು ಸಂಕೋಚ ಮಾಡಲ್ಲ. ಯಾರ್ಯಾರು ಎಲ್ಲೆಲ್ಲಿಗೆ ಹೋದರು ಅಂತ ಕೂಡ ಹೇಳ್ತಾರೆ. ಅದು ಅವರ ಪುರಾಣದ ರಹಸ್ಯ. ಸಾಧ್ಯರು ಗಂಧರ್ವರೆಲ್ಲ ಪೂರ್ವದ ಕಡೆ ಹೋಗಿದ್ದಾರೆ. ವಸುರುದ್ರರು ದಕ್ಷಿಣ ದಿಕ್ಕಿಗೆ ಹೋಗಿದ್ದಾರಂತೆ. ಆದಿತ್ಯರು ಪಶ್ಚಿಮ ದಿಕ್ಕಿಗೆ ಓಡಿ ಹೋಗಿದ್ದಾರೆ. ಅಶ್ವಿನಿ ದೇವತೆಗಳು ಉತ್ತರ ದಿಕ್ಕಿಗೆ ಪಲಾಯನ ಮಾಡಿದ್ದಾರೆ. ಅಶ್ವಕ್ರಂದ, ರೇಣುಕಾ, ಕರ್ತನ, ತಪನ, ಉಲೂಕ, ಶ್ವಸನ, ನಿಮೇಶ, ಪ್ರವೃಜ, ಪುಲಿನ ಎಲ್ಲರ ಜೊತೆಗೆ ಯಕ್ಷರಿವರೆಲ್ಲ ಗರುಡ ಯುದ್ಧ ಮಾಡ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿ ರುದ್ರದೇವರು ಯಾವ ರೀತಿಯಾಗಿ ಕ್ರುದ್ಧರಾಗುತ್ತಾರೆ ಹಾಗೆ ಆ ವೀರರೆಲ್ಲರನ್ನು ಕೂಡ ರೆಕ್ಕೆಗಳಿಂದ ಕೊಕ್ಕಿನಿಂದ ಬಾಹ ಉತ್ಸಾಹದಿಂದ ಯುದ್ಧವನ್ನು ಮಾಡ್ತಾ ಇದ್ದಾನೆ ಗರುಡ. ಎಲ್ಲ ದೇವತೆಗಳ ದೇಹ ಎಲ್ಲ ಏಟು ಬಿದ್ದಿದೆ, ರಕ್ತ ಸುರಿತಾ ಇದೆ.
ದೇವಯಕ್ಷ ಯೋಧರನ್ನು ಧ್ವಂಸ ಮಾಡ್ತಾ ಅಮೃತ ಇದ್ದ ಕಡೆಗೆ ಇವನು ಹೋಗ್ತಾ ಇದ್ದಾನೆ. ಇಷ್ಟಾದರೂ ಕೂಡ ಗರುಡನಿಗೆ ಯುಗಾಂತ ಕಾಲೇ ಸಂಕೃದ್ಧ ಪಿನಾಕೀವ ಪರಂತಪಃ ತಾನ್ ಕೃತ್ವಾ ಪತಕ ಶ್ರೇಷ್ಠ ಸರ್ವಾನ್ ಉತ್ಕ್ರಾಂತ ಜೀವಿತಾನ್ ಅತಿಕ್ರಾಂತೋ ಅಮೃತ ಸ್ಯಾತ್ತೆ ಸರ್ವತೋಗ್ನಿಮಪಶ್ಯತ. ಅದನ್ನು ತಗೋಬೇಕು ಅಂತ ಹೋಗ್ತಾ ಇದ್ರೆ ಅಮೃತ ಕಲಶದ ಸುತ್ತಲೂ ಯಾರಿಗೂ ಸಿಗಬಾರದು ಅಂತ ನಾವೆಲ್ಲ ಬೇರೆ ಬೇರೆ ಚಂದಮಾಮದಲ್ಲೆಲ್ಲ ಕೇಳ್ತಾ ಇದ್ವಲ್ಲ, ಮಾಂತ್ರಿಕ ತನ್ನ ಜೀವವನ್ನ ಎಲ್ಲಿಟ್ಟಿದ್ದ ಅಂತ. 7 ಅಗ್ನಿಗಳ ಮಧ್ಯೆ 7 ಸಮುದ್ರಗಳ ಮಧ್ಯೆ ಇವೆಲ್ಲ ಇನ್ಸ್ಪೈರ್ಡ್ ಬೈ ಮಹಾಭಾರತವೇ. ನಾವು ಇಲ್ಲಿಗೆ ಬಂದಾಗ ಅದು ಗೊತ್ತಾಗತ್ತೆ. ಪಂಚಭೂತಗಳ ಮಧ್ಯೆ ದಾಟಕೊಂಡ್ಬರ್ಲಿಕ್ಕಾಗದೇ ಇರುವ ಅಗ್ನಿ, ಭಯಂಕರವಾದ ನೀರು, ಕಲ್ಲುಗಳು, ರಕ್ತದ ವರ್ಷ, ಇವೆಲ್ಲ ಬೇಡೋದು ಅಂತ ಕೇಳ್ತಾ ಇದ್ವಲ್ಲ. ಈಗಿನ ಮಕ್ಕಳಿಗೆಲ್ಲ ಈ ಕಥೆ ಗೊತ್ತಿಲ್ಲ. ಹ್ಯಾರಿ ಪ್ಯಾಟ್ರಿನ್ ಕಥೆಗಳು ಕೇಳ್ತಾವೆ. ಅವುಗಳೆಲ್ಲ ಇದೇ ಕಥೆಯನ್ನು ಕೇಳ್ಕೊಂಡೆ ಅವರು ಮಾಡಿಬಿಟ್ಟಿದ್ದಾರೆ. ಇದನ್ನು ಕೇಳ್ಕೊಂಡೆ ಮಾಂತ್ರಿಕನ ಕಥೆ ಇವೆಲ್ಲ ಅವರೇ ಮಾಡಿರೋದು. ಅಗ್ನಿಯ ಮಧ್ಯದಲ್ಲಿ ಅಮೃತವನ್ನಿಟ್ಟಿದ್ದಾರಂತೆ. ಆಗ ಅತಿಕ್ರಾಂತೋ ಅಮೃತಸ್ಯಾರ್ಥೆ ಸರ್ವತೋಗ್ನಿಮಪಶ್ಯತ ಔರುಣ್ವಾನಂ ಮಹಾಜ್ವಾಲಂ ಅರ್ಚಿಭಿ ಸರ್ವತೋಂಬರಂ ದಹಂತಮಿವ ತೀಕ್ಷ್ಣಾಂಶಂ ಚಂಡವಾಯು ಸಮೀರಿತಂ ನಭಸ್ಪೃಶಂತಂ ಜ್ವಾಲಾಭಿಹಿ ಸರ್ವಭೂತ ಭಯಂಕರಂ. ಜಗತ್ತಿಗೆಲ್ಲ ಭಯಂಕರವಾಗಿರತಕ್ಕಂಥ ಅಗ್ನಿಯ ಮಧ್ಯದಲ್ಲಿ ಈ ಒಂದು ಅಮೃತ ಪಾತ್ರೆಯನ್ನಿಟ್ಟಿದ್ದಾರೆ. ತಥೋ ನವತ್ಯಾನವತೀರ್ಮುಖಾನಾಂ ಕೃತ್ವಾ ಮಹಾತ್ಮ ಗರುಡಸ್ತರಸ್ವಿ ನದಿ ಸಮಾಪೀಯ ಮುಖೈಸ್ತನ್ನೈಃ ಸುಶೀಘ್ರಮಾಗಮ್ಯ ಪುನರ್ಜವೇನ. ಆಶ್ಚರ್ಯವಾಗತ್ತೆ ನಿಮಗೆ. ಅಗ್ನಿ ಆಕಾಶವನ್ನು ಮುಟ್ತಾ ಇದೆ ಅಂತ, ಅಂತಹ ಭಯಂಕರವಾದ ಅಗ್ನಿ. ಅದರ ಮಧ್ಯದಲ್ಲಿ, ಅಗ್ನಿಯ ಮಧ್ಯದಲ್ಲಿ, ಇವಾಗೆಲ್ಲ ನಾವು ಬೇರೆ ಕಡೆಗಳಲ್ಲಿ ನೋಡ್ತೀವಲ್ಲ, ಲೇಸರ್, ಆ ಲೇಸರ್ನ ಬಿಟ್ಟಿರ್ತಾರೆ. ಅದರ ಮಧ್ಯದಲ್ಲಿ ವಜ್ರವನ್ನು ಇಟ್ಟಿರ್ತಾರೆ, ಕೊಹಿನೂರು ವಜ್ರವನ್ನ. ಅವನೇನಾದ್ರು ಒಂದು ಲೇಸರ್ ಕಿರಣ ಅವನ ಮೈ ಮೇಲೆ ಬಿತ್ತು ಅಂದ್ರೆ ಅಲಾರಾಮ್ ಆಗತ್ತೆ, ಇಲ್ಲ ಬೆಂಕಿ ಬರುತ್ತೆ, ಇಲ್ಲ ತಲೆ ಮೇಲೆ ಆಯುಧ ಬೀಳತ್ತೆ. ಇವೆಲ್ಲ ಸೆಕ್ಯೂರಿಟಿ ಪರ್ಪಸ್ಸಿಗೆಲ್ಲ ಮಾಡಿರ್ತಾರೆ. ಹಾಗೆ ಅಗ್ನಿಯ ಮಧ್ಯದಲ್ಲಿ ಅಗ್ನಿಕುಂಡ, ಆ ಅಮೃತ ಕುಂಡ. ಅದಕ್ಕೆ ಅವನೇನು ಮಾಡಿದ್ದಾನೆ, ತಕ್ಷಣ ಗರುಡ ಒಂದು ಕೆಲಸ ಮಾಡಿದನಂತೆ. ಬೆಂಕಿ ಬರ್ತಾ ಇದೆಯಾ ಅಂಥೇಳಿ ಎಲ್ಲ ನದಿಗಳಿಗೆ ಹೋಗಿ ನೀರು ಕುಡಿದು ಬಂದಂತೆ ಗರುಡ. ಊಹಾ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ. ಎಲ್ಲಾ ನದಿಗಳ ನೀರನ್ನ ಅವನೇನು ಮಾಡಿದ್ದಾನೆ, 8,100 ಬಾಯಿ ಮಾಡಿಕೊಂಡಂತೆ ಗರುಡ. 8,100 ಬಾಯಿ, 8,100 ಬಾಯಿ ಮಾಡಿಕೊಂಡು ಎಲ್ಲ ನದಿಗಳ ನೀರನ್ನು ಕುಡಿದು ಅದನ್ನು ಏನು ಮಾಡಿದ್ದಾನೆ, ಬಾಯಲ್ಲಿ ತುಂಬಿಕೊಂಬಂದು ಅಗ್ನಿ ಮೇಲೆ ಸುರಿದನಂತೆ. ಆಗ ಅಗ್ನಿ ಶಮನಗೊಳಿಸೋದಾಯ್ತು. ಅಮೃತ ಭಾಂಡದ ಸಮೀಪಕ್ಕೆ ಹೋದಾಗ ತನ್ನ ದೇಹವನ್ನು ಸೂಕ್ಷ್ಮವಾಗಿ ಮಾಡಿದ್ದಾನಂತೆ. ಆಗ ಗರುಡ ಈ ರೀತಿಯಾಗಿ ಅಮೃತವನ್ನು ಸ್ವೀಕಾರ ಮಾಡಿ ದೇವತೆಗಳೆಲ್ಲ ಆಶ್ಚರ್ಯಪಡ್ತಾ ಇದ್ದಾರೆ. ಬೆಂಕಿಯನ್ನು ಜಯಿಸಿಬಿಟ್ಟ, ನಮಗೇನೂ ಮಾಡ್ಲಿಕ್ಕೆ ಆಗಿಬಿಟ್ಟಿದ್ದಾನೆ, ಇಂಥ ಭಯಂಕರವಾದ ಕೆಲಸ ಮಾಡಿಬಿಟ್ಟ. ಇದು ಗರುಡನ ಅದ್ಭುತವಾದ ಅಮೃತವನ್ನ, ತಾಯಿಯ ದಾಸ್ಯವನ್ನ. ಅಮೃತದ ಕಥೆ ನೋಡ್ರಿ ಎಲ್ಲಿ ತನಕ ಹೋಗ್ತಾ ಇದೆ. ಸಮುದ್ರ ಮಥನ ಆಯಿತು, ಧನ್ವಂತರಿ ತಗೊಂಬಂದ, ದೈತ್ಯರಿಗೆ ಸಿಗಲಿಲ್ಲ, ದೈತ್ಯರಲ್ಲಿ ರಾಹು ಒಬ್ಬನಿಗೆ ಸಿಕ್ಕಿತು, ಅದರಿಂದ ಉಚ್ಚೈಸ್ರವಸ್ಸು ಬಂತು. ಉಚ್ಚೈಸ್ರವಸ್ಸಿನ ಕಥೆ, ಕದ್ರುವಿನತೆಯರ ಪಣ ಇಟ್ಟಿದ್ದ ಕಥೆ, ಆ ಸಮುದ್ರ ಮಥನದ ಕಥೆಯಿಂದ ಇಷ್ಟೆಲ್ಲ ಮುಂದೆ ಬರ್ತಾ ಇದೆ. ಆ ಕದ್ರುವಿನತೆಯರ ಜಗಳದಲ್ಲಿ ವಿನತೆ ದಾಸಿಯಾಗೋಣ, ಕದ್ರುವಿಗೆ ದಾಸಿಯಾಗಿ ಅವರ ಮಕ್ಕಳನ್ನು ತಾನು ಸೇವೆ ಮಾಡ್ತಾ ಇದ್ದಾಗ ಗರುಡ ತಾಯಿಯ ದಾಸ್ಯವನ್ನ, ಸದುದ್ದೇಶ ಇದ್ರೆ ನಮಗೆಲ್ಲ ಕಡೆ ಮಂಗಳವಂತೆ, ಒಳ್ಳೆಯ ಉದ್ದೇಶ ಇರಬೇಕು. ತಾಯಿಯ ದಾಸ್ಯವನ್ನು ಬಿಡಿಸಲಿಕ್ಕೆ ಆತ ಅಮೃತವನ್ನು ತರಲಿಕ್ಕೆ ಹೋಗ್ತಾ ಇದ್ದಾನೆ. ಇದೇ ಥರದಲ್ಲಿ ಒಳ್ಳೆಯ ಉದ್ದೇಶ ಇದ್ರೆ ನಮಗೆಲ್ಲ ಕಡೆ ಮಂಗಳವಾಗತ್ತೆ. ನಮ್ಮ ವಸಿಷ್ಠರ ಮಡದಿ ಅರುಂಧತಿ ಪ್ರತಿನಿತ್ಯ ವಿಶ್ವಾಮಿತ್ರಿಗೆ ಊಟಕ್ಕೆ ಹಾಕ್ತಾ ಇದ್ಲಂತೆ. ನೋಡ್ರಿ ಹೇಗಿದೆ ಜಗಳ. ವಸಿಷ್ಠರಿಗೆ ವಿಶ್ವಾಮಿತ್ರಿಗೆ ಮಧ್ಯದಲ್ಲಿ ಹುಲ್ಲು ಹಾಕಿದ್ರೆ ಬೆಂಕಿ ಹತ್ತು ಹೋಗ್ಬಿಡ್ತಿತ್ತು. ಅಷ್ಟು ಭಯಂಕರವಾದ ಕೋಪ ಅವರಿಗಿಬ್ಬರಿಗೂ ಸಹಿತ. ಆದರೆ ಅರುಂಧತಿ ಪ್ರತಿನಿತ್ಯ ವಿಶ್ವಾಮಿತ್ರ ಊಟಕ್ಕೆ ಹಾಕಲು. ನದಿ ಆ ಕಡೆ ವಿಶ್ವಾಮಿತ್ರರು, ನದಿ ಈ ಕಡೆ ವಸಿಷ್ಠರು. ನದಿ ಭಯಂಕರವಾಗಿ ಹರಿತಾ ಇದೆ. ಒಂದು ದಿವಸ ಇವತ್ತು ವಿಶ್ವಾಮಿತ್ರರಿಗೆ ಊಟ ಇಲ್ಲ ಅನ್ಕೊಂಡ್ಲು ಅರುಂಧತಿ. ಏನ್ ಮಾಡೋದು? ಬಂದು ವಸಿಷ್ಠರನ್ನ ಕೇಳ್ತಾಳೆ, ಸ್ವಾಮಿ ಹೀಗಾಗ್ತಾ ಇದೆ, ಛೆ ಬ್ರಾಹ್ಮಣಂಗೆ ಊಟ ಇಲ್ದಂಗೆ ಆಗಬಾರ್ದು, ಆದ್ರಿಂದ ನೀವೊಂದು ಕೆಲಸ ಮಾಡು, ನದಿ ಹತ್ರ ಹೋಗಿ ನಿಂತ್ಕೊಂಡು ನಿತ್ಯೋಪವಾಸಿಗಳಿಗೆ ಊಟಕ್ಕೆ ಹಾಕ್ತೀನಿ ಅಂತ ಹೇಳು, ನದಿ ಜಾಗ ಬಿಡುತ್ತೆ. ಇದು ಆಲಿಬಾಬಾ 40 ಜನ ನಾವು ಕಥೆ ಕೇಳ್ತೀವಲ್ಲ, ಕುಲ್ಜಾ ಸಿಮ್ ಸಿಮ್ ಕುಲ್ಜಾ ಸಿಮ್ ಸಿಮ್ ಅಂತ. ಇದೆಲ್ಲ ನಿಮಗೆ ಜ್ಞಾಪಕ ಬರಲಿ ಅಂತ ಹೇಳ್ತಾ ಇರೋದು ಲೌಕಿಕ ಉದಾಹರಣೆಗಳನ್ನ.
ಪ್ರವಚನಗಳನ್ನು ಕೇಳುವಾಗ ಇವೆಲ್ಲ ಮಹಾಭಾರತದ ಕಥೆಗಳು ಹೇಗೆ ಬಂದಿರುತ್ತೆ ಅನ್ನೋದನ್ನು ಜ್ಞಾನ ಮಾಡಬೇಕು ನೀವು. ಬರೀ ಪ್ರವಚನವನ್ನು ಕೇಳಿದ್ರೆ ಗೊತ್ತಾಗಲ್ಲ, ಅದನ್ನು ಇದನ್ನು ಹೇಳ್ತಾ ಇರ್ಬೇಕು ನಿಮಗೆ. ಆಚಾರ ಅಪ್ಗ್ರೇಡ್ ಆಗಿ ಪುರಾಣ ಹೇಳದಿದ್ರೆ ಹಳೆ ಪುರಾಣ ಹೇಳ್ತಾರೆ ಅಂತಾರೆ, ಅಪ್ಗ್ರೇಡ್ ಆಗಿ ಪುರಾಣ ಹೇಳಿದ್ರೆ ತುಂಬಾ ಲೌಕಿಕ ಉದಾಹರಣೆ ಹೇಳ್ತಾರೆ ಅಂತ ಕಾಮೆಂಟ್ಸ್ ಬರೀತಾರೆ. ಏನು ಮಾಡ್ಲಿಕ್ಕಾಗಲ್ಲ ಇವೆಲ್ಲ. ಆದ್ರಿಂದ ಕಾಮೆಂಟ್ಸ್ ಬರೆಯೋರು ಬರೀತಾರೆ, ಕೈಯಲ್ಲಿ ಲೆಟರ್ ಇರುತ್ತೆ, ಅವ್ರಿಗೆ ಕೈಯಲ್ಲಿ ಬರೆಯೋದಕ್ಕೆ ಕಾಮೆಂಟ್ಸ್ ಬೋರ್ಡ್ ಇರುತ್ತೆ, ಬರೆದು ಬಿಡ್ತಾರೆ. ಆದರೆ ಲೌಕಿಕ ಉದಾಹರಣೆಗಳಿಂದ ನಮ್ಮ ಪುರಾಣದ ಹೆಚ್ಚುಗಾರಿಕೆ ನಮಗೆ ಗೊತ್ತಾಗತ್ತೆ, ಅದರ ಗೌರವ ಹೆಚ್ಚಾಗತ್ತೆ. ಆದ್ರಿಂದ ಮನಸ್ಸಿಗೆ ನಾಟುವಂತೆ ವಿಷಯಗಳನ್ನು ಹೇಳಬೇಕಾಗತ್ತೆ. ಅರುಂಧತಿ ಬಂದು ನದಿ ಹತ್ರ ಹೇಳ್ತಾಳೆ, ಈ ಮಾತನ್ನು ಹೇಳಿದ ಕೂಡಲೇ ನಿತ್ಯೋಪವಾಸಿಗಳಿಗೆ ಜಾಗ ಕೊಡ್ತೀನಿ ಅಂದ ಕೂಡಲೇ ನದಿ ಜಾಗ ಬಿಡುತ್ತೆ. ಇದು ಭಾರತದ ಕಥೆ. ಮುಂದೆ ನೀವು ಕೇಳ್ತೀರಿ, ವಸಿಷ್ಠರು ಕಳಿಸಿದ ಅರುಂಧತಿ ಹೋಗಿ ವಿಶ್ವಾಮಿತ್ರ ಊಟಕ್ಕೆ ಹಾಕ್ತಾಳೆ. ಊಟ ಮಾಡಿದ ಮೇಲೆ ಮತ್ತೆ ಬರ್ಬೇಕಾದ್ರೆ ಇದೇ ಮಂತ್ರ ಹೇಳ್ತಾಳೆ, ಬರಲ್ಲ. ಇದು ಬರೀ ಹೋಗ್ಲಿಕ್ಕೆ ಒಂದೇ ಮಂತ್ರ, ತೆಗಿಲಿಕ್ಕೆ ಒಂದು ಕೀ, ಹಾಕ್ಲಿಕ್ಕೆ ಒಂದು ಕೀ. ಎಂತ ವಿಚಿತ್ರ ಬೀಗ ಇದು. ಮತ್ತೆ ವಿಶ್ವಾಮಿತ್ರನ ಕೇಳ್ತಾಳೆ, ಸ್ವಾಮಿ ಏನು ಮಾಡಲಿ ಅಂತ. ವಿಶ್ವಾಮಿತ್ರ ಹೇಳ್ತಾರೆ, ನಿತ್ಯ ಬ್ರಹ್ಮಚಾರಿಗಳ ಮನೆಗೆ ಹೋಗಬೇಕು, ನಾನು ಹೆಂಡತಿ ಅಂತ ಹೇಳು ಜಾಗ ಬಿಡ್ತಾರೆ. ಎರಡು ವಿಚಿತ್ರವಾದ ಮಾತು. ಅರುಂಧತಿ ಬಂದು ಹೇಳ್ತಾಳೆ, ಸ್ವಾಮಿ ಇದೇನಿದು? ಹೇಳ್ತಾಳೆ ಅರುಂಧತಿ, ನಿತ್ಯ ಬ್ರಹ್ಮಚಾರಿಗಳ ಮನೆಗೆ ಹೋಗ್ತೀನಿ. 100 ಜನ ಮಕ್ಕಳು ವಸಿಷ್ಠರಿಗೆ ಅರುಂಧತಿಯಲ್ಲಿ 3 ಸೇರು 4 ಸೇರು ಅನ್ನ ಮಾಡಿದ್ದನ್ನು ವಿಶ್ವಾಮಿತ್ರ ಊಟ ಮಾಡ್ತಾ ಇದ್ರು. ಅವರು ನಿತ್ಯ ಉಪವಾಸಿಗಳು, ಅವರು ನಿತ್ಯ ಬ್ರಹ್ಮಚಾರಿಗಳು. ಈ ರಹಸ್ಯವನ್ನು ಹೇಳಲಿಕ್ಕೆ ಈ ಕಥೆಯನ್ನು ಹೇಳ್ತಾರೆ. ಈ ಪರಿಯಲ್ಲಿ ಅರಿತುಂಬನರ ನಿತ್ಯೋಪವಾಸಿ. ಪಂಚಮಹಾಯಜ್ಞಗಳನ್ನು ಮಾಡುವಾಗ ಪಂಚಮಹಾಯಜ್ಞ ಸಂಧಿಯಲ್ಲಿ ಈ ಕಥೆಗಳೆಲ್ಲ ಬರುತ್ತೆ. ತನ್ನ ಗಂಡನ ಜೊತೆಯಲ್ಲಿ ಅಯೋಗ್ಯ ದಿವಸಗಳನ್ನು ಬಿಟ್ಟು ಯೋಗ್ಯ ದಿವಸಗಳಲ್ಲಿ ಪಿತೃಋಣದ ಮೋಚನೆಗೋಸ್ಕರವಾಗಿ ತಾನು ಸಂಪರ್ಕವನ್ನು ಮಾಡಿದಾಗ ಅವಳು ನಿತ್ಯ ಬ್ರಹ್ಮಚಾರಿ ಅಂತ ಅನಿಸಿಕೊಳ್ತಾರೆ. ಊಟ ಮಾಡುವಾಗ ಒಂದೊಂದು ತುತ್ತಲ್ಲೂ ಭಗವಂತನ ಸ್ಮರಣೆ ಮಾಡಿ ದೇವರಿಗಿದು ಅಂತ ಅಖಂಡವಾದೊಂದೊಂದಗಳಿನೊಳಗೆ ಖಂಡನೆಂದನಿಸಿ ಜಗದ ಜೀವರ ತೃಪ್ತಿಪಡಿಸುವ ಪರಮಾತ್ಮನ ರೂಪವನ್ನು ನೋಡ್ತಾ ಯಾರು ಊಟ ಮಾಡ್ತಾರೆ ಅವರು ನಿತ್ಯೋಪವಾಸಿಗಳಾಗುತ್ತಾರೆ ಎನ್ನುವ ರಹಸ್ಯ. ಹಾಗಾಗಿ ತಾಯಿಯ ದಾಸ್ಯವನ್ನು ಬಿಡಿಸಲಿಕ್ಕೆ ಅಪ್ಯಕಾರ್ಯ ಶತಂ ಕರ್ತೃ ಭರ್ತವ್ಯ ಮನೋರಬ್ರವೀತ್. ತಂದೆ ತಾಯಿಗಳ ಸೇವೆಯನ್ನ 1000 ತಪ್ಪನ್ನಾದರೂ ಮಾಡಿ ಕಾಪಾಡಬೇಕು ಅನ್ನೋದು ಮುಖ್ಯವೇ ಹೊರತು 1000 ತಪ್ಪು ಮಾಡು ಅಂತಲ್ಲ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಂದ್ರೆ ವಿಧಿ ಸುಳ್ಳು ಹೇಳು ಅನ್ನೋದ್ರಲ್ಲ, ವಿಧಿ ಯಾವುದರಲ್ಲಿ? ಮದುವೆ ಮಾಡು ಅನ್ನೋದ್ರಲ್ಲಿ. ನಾವು ಬರೀ ಸುಳ್ಳು ಹೇಳ್ತಾನೆ ಲೆಕ್ಕ ಮಾಡ್ಕೊಂಡು ಇನ್ನೂ 1000 ಆಗಿಲ್ಲ, ಇನ್ನು 200 ಆಗಿದೆ, ಇನ್ನು 250 ಆಗಿದೆ ಅಂತ ಲೆಕ್ಕ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗಬೇಕು? ಅಲ್ಲ, ಇದು ನಿಜವಾದ ಕತೆ ಹೀಗೆ. ಹಾಗಾಗಿ ಗರುಡ ಅಮ್ಮನಗೋಸ್ಕರವಾಗಿ ಬಂದಿದ್ದಾನೆ. ಪರಮಶ್ರೇಷ್ಠವಾಗಿರತಕ್ಕಂತಹ ಗರುಡ ಅಮೃತವನ್ನು ಸ್ವೀಕಾರ ಮಾಡಿದ್ದಾನೆ. ಗರುಡ ಹೊರಡ್ತಾ ಇರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಮತ್ತೂ ಇನ್ನೊಂದಿಷ್ಟು ಕೆಲಸಗಳಾಗಿದೆ. ಗರುಡ ಏನೇನು ಮಾಡಿದ, ಯಾವ್ಯಾವ ರೀತಿಯಲ್ಲಿ ತಂದು ತನ್ನ ತಾಯಿಯ ದಾಸ್ಯವನ್ನು ಬಿಡಿಸಿದ ಅನ್ನೋದನ್ನ ನಾಳಿನ ದಿವಸ ಸಾಯಂಕಾಲ ಮಂಗಳಾನುವಾದ ಈ 5 ದಿವಸದ ಉಪನ್ಯಾಸಕ್ಕೆ ಮತ್ತೆ ಇನ್ನೊಬ್ಬರು ಆಚಾರ್ಯ ಇರ್ತಾರೆ ಮುಂದೆ ಹೇಳೋದಕ್ಕೆ. ಇವತ್ತಿನ ಉಪನ್ಯಾಸವನ್ನ ಶ್ರೀಮದ್ ರಾಘವೇಂದ್ರ ತೀರ್ಥ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರ ದೇವರಲ್ಲಿ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮ್ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಂಚ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ.